ನಮಸ್ಕಾರ. ಇವತ್ತು ಬಹಳ ವಿಶೇಷವಾಗಿರುವ ವಿಷಯವೊಂದನ್ನು ಹೊತ್ಕೊಂಡು ನಿಮ್ಮ ಮುಂದೆ ನಾವು ಹಾಜರಾಗಿದ್ದೇವೆ. ಇವತ್ತು ಯಾರನ್ನ ಮೂರ್ಖರು ಅಂತ ಕರಿಬೇಕು ಅಂತ ನಮಗೆ ನಿಜವಾಗಿಯೂ ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಸಮಸ್ಯೆಗಳ ಆಗರವೂ ಅಷ್ಟೇ ದೊಡ್ಡ ಮಟ್ಟದಲ್ಲಿದೆ. ಮತ್ತೊಂದು ಕಡೆ ಈ ರಾಜ್ಯ ಸರ್ಕಾರ KSRTC ಅಥವಾ BMTC ನೌಕರರ ಬಗೆಗಿನ ಕಾಳಜಿಯನ್ನ ಮರೆತು 3 ಮೈಲಿ ದೂರ ಓಡಿ ಹೋಗಿ ಕೂತ್ಕೊಂಡಂಗೆ ನಮಗೆ ನಿಮಗೆ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ. ಬಹಳ ಜನ BMTC ಮತ್ತು KSRTC ನೌಕರರ ಬಗ್ಗೆ ಮಾತನಾಡುವಾಗ ಬೇರೆ ಬೇರೆ ವಿಷಯಗಳನ್ನ ನಿಮ್ಮ ಮುಂದೆ ಇಡ್ತಾರೆ. ಅವ್ರಿಗಾಗುವ ಸಮಸ್ಯೆಗಳು, ಅವರು ಕೇಳುವ 9ರಿಂದ ಹಲವು ಬೇಡಿಕೆಗಳು, ಅವರಿಗೆ ಬೇಕಾಗಿರುವ ವರ್ಗಾವಣೆಗಳು, ಅವರಿಗೆ ಸಿಗಬೇಕಾಗಿರುವ ಭತ್ಯೆಗಳು ಅಥವಾ ಆರೋಗ್ಯದ ವಿಮೆ, ಮತ್ತೊಂದು ಬೇರೆ ಬೇರೆ ಸುಮಾರು ವಿಷಯಗಳನ್ನು ಮಾತಾಡ್ತಾರೆ. ಇಲ್ಲ, ಟೆಕ್ನಿಕಲಿ ಹಾಗಾಗಬೇಕು, ಟೆಕ್ನಿಕಲಿ ಹೀಗಾಗಬೇಕು, ಟೆಕ್ನಿಕಲಿ ಮತ್ತೊಂದು ಹಂತದಲ್ಲಿ ಅವರಿಗೆ ಹಿಂಗಾಗಬೇಕು, ಬಸ್ಗಳ ವ್ಯವಸ್ಥೆ ಹಾಗಾಗಬೇಕು, ಅವರ ಆರೋಗ್ಯದ ಕಾಳಜಿ ಹಿಂಗಾಗಬೇಕು, ನಿಗಮಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಇರುವ ವ್ಯವಸ್ಥೆ ಈ ರೀತಿಯಲ್ಲಿ ಬದಲಾಗಬೇಕು, ಸಂಬಳ ಜಾಸ್ತಿ ಆಗಬೇಕು, ಹೆಣ್ಮಕ್ಕಳ ಟೈಮಿಂಗ್ಸ್ ಬಗ್ಗೆ ಸರ್ಕಾರ ಆಲೋಚನೆ ಮಾಡಬೇಕು. ಹೀಗೆಲ್ಲ ಬಹಳ ಬೇಡಿಕೆಗಳನ್ನ ಇವರು ಹಲವು ದಿನಗಳಿಂದ ಇಟ್ಟಿದ್ದಾರೆ. ಸರ್ಕಾರ ಅದನ್ನ ಚೇರ್ ಕೆಳಗೆ ಹಾಕೊಂಡು ಕೂತ್ಕೊಂಡಿದೆ. ಅದರಲ್ಲಿ 1-2 ಬೇಡಿಕೆ ಬಗ್ಗೆ ಆಲೋಚನೆ ಮಾಡಿದೆ, 1-2 ಬೇಡಿಕೆಯನ್ನ ಆಯಿತು ಅನ್ನುವ ರೀತಿಯಲ್ಲಿ ಹೀಗೆ ಸುಮ್ಮನೆ ಕಾಟಾಚಾರಕ್ಕೆ ಪಾಸ್ ಮಾಡಿ ಮುಂದೆ ಇಟ್ಟಿದೆ. ಆದರೆ ನಾನು ಇವತ್ತು ಬಹಳ ಪ್ರಮುಖವಾಗಿ ರೈಸ್ ಮಾಡಬೇಕಾಗಿರೋ ವಿಷಯ ಏನು ಅಂತಂದ್ರೆ, this is very important, please do listen to me today. ನೀವು KSRTC ಹಾಗೂ BMTC ನೌಕರರನ್ನ ಮೊದಲಿಗೆ ಮನುಷ್ಯರು ಅಂತ ಪರಿಗಣಿಸಿ ಅಂತ ನಾನು ಗೌರ್ಮೆಂಟ್ಗೆ ನೇರವಾಗಿ ಹೇಳಬೇಕು. ನೀವು ಅವ್ರ ಮನುಷ್ಯರು, ಅವ್ರ ಹೆಂಡತಿ ಮಕ್ಕಳಿರ್ತಾರೆ, ಅವರು 12ರಿಂದ 14 ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ, ಅವ್ರಿಗೂ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ, ಅವ್ರಿಗೂ BP, ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತವೆ, ಅವ್ರಿಗೂ ನೋವಾಗತ್ತೆ ಚುಚ್ಚಿದ್ರೆ, ಮನೆಯಲ್ಲಿ ಏನೋ ತೊಂದರೆ ಆದ್ರೆ ಹೃದಯ ಬೇನೆ ಆಗತ್ತೆ. ಅಂದ್ರೆ ಮನಸ್ಸಿಗೆ ಪಾಪ ಪುಟ್ಟ ಮಕ್ಕಳಿಗೆ ಹುಷಾರಿಲ್ಲ ಅಂತಂದ್ರು 12 ಅವರ್ ಬಂದು ಕಂಡಕ್ಟರ್ ಡ್ಯೂಟಿನೋ, ಸ್ಟಾಫ್ ಡ್ಯೂಟಿನೋ, ಕ್ಲರಿಕಲ್ ಡ್ಯೂಟಿನೋ, ಡ್ರೈವರ್ ಡ್ಯೂಟಿನೋ ಮಾಡ್ಬಿಟ್ಟು ಅವ್ರ ಮನೆಗೆ ಹೋಗ್ತಾರೆ. ಏನೆಲ್ಲ ಸಮಸ್ಯೆಗಳ ಆಗರ ಇದ್ರು, 24 ರಜೆಗಳು ಊರವ್ರಿಗೆಲ್ಲ ಸಿಕ್ಕಿದ್ರು, ಅವರು BMTC ಬಸ್ ಓಡಿಸ್ಕೊಂಡು, KSRTC ಬಸ್ ಓಡಿಸ್ಕೊಂಡು ಅಥವಾ ಕಂಡಕ್ಟರ್ ಕೆಲಸ ಮಾಡಿಕೊಂಡು ಊರಿಂದ ಊರಿಗೆ ತಿರ್ಕೊಂಡು, ನಗರದಲ್ಲಿ ತಿರ್ಕೊಂಡು ಎಲ್ಲ ಖುಷಿಗಳನ್ನ ಜನರ ಸೇವೆಗಾಗಿ ಅವರು ಮುಡಿಪಾಗಿಡ್ತಾರೆ. ಪ್ಲೀಸ್ ಮೇಕ್ ಶೋರ್ ದಟ್ ಯು ಕನ್ಸಿಡರ್ ದಮ್ ಆಸ್ ಹ್ಯೂಮನ್ ಬೀಯಿಂಗ್ಸ್ ಅಟ್ ಲೀಸ್ಟ್ ಫಸ್ಟ್. ನಾನು ಅದು ಈ ಗೌರ್ಮೆಂಟ್ಗೆ ನೇರವಾಗಿ ಹೇಳಬೇಕಾಗಿರೋದು. ಮೂರ್ಖರನ್ನಾಗಿಸಬೇಡಿ. ನೀವು 4 ಪೇಪರ್ಗಳನ್ನು ಇಟ್ಕೊಂಡು ನಾವು ಅದನ್ನು ಮಾಡ್ತೀವಿ, ನಾವು ಇದನ್ನು ಮಾಡೋದಿಲ್ಲ, ನಾವು ಹಂಗೆ ಮಾಡ್ತೀವಿ, ನಾವು ಹಿಂಗೆ ಮಾಡ್ತೀವಿ, ನಾವು ಹಾಗೆ ಮಾಡೋದಿಲ್ಲ ಅನ್ನುವ ಚರ್ಚೆ, ಅನ್ನುವ ತರ್ಕ, ನಿಮಗಾಗಿರುವ ಲಾಸ್ ಬಗ್ಗೆ ಚರ್ಚೆ, ಅದಾಮೇಲೆ ಮಾತಾಡೋಣ. ಹೌದು, ನನಗೆ ಗೊತ್ತಾಗುತ್ತೆ 3,000 ಕೋಟಿ ರೂಪಾಯಿಗಳಷ್ಟು ಲಾಸ್ ಆಗಿದೆ, 160 ಕೋಟಿ ರೂಪಾಯಿಗಳಷ್ಟು ಸಾಲ BMTC ಮಾಡಿಕೊಂಡಿದೆ, 1ರಿಂದ 1.06 ಕೋಟಿ ರೂಪಾಯಿಗಳಷ್ಟು ಬಡ್ಡಿನ ಮಾಸಿಕವಾಗಿ BMTC ಕಟ್ಕೊಂಡಿದೆ. ನಿಮ್ಮ ವೋಲ್ವೋ ಬಸ್ಗಳಿಂದ ತೊಂದರೆ ಆಗಿದೆ. ಈ ಮುಂಚೆ ನಿಮ್ಮ ಮಾರ್ಕೋ ಪೋಲೋ ಬಸ್ಗಳು ರೋಡ್ ಮಧ್ಯೆ ಹೊಗೆ ಉಗುಳ್ಕೊಂಡು ನಿಂತ್ಕೊಂತ ಇತ್ತು, ಎಲ್ಲ ಲೂಟಿ ಹೊಡೆದು ಬಿಸಾಕಿದ್ರು ಆ ಮಾರ್ಕೋ ಪೋಲೋ ಬಸ್ನಲ್ಲಿ. ಅದರಿಂದ ನಿಮಗೆ ತೊಂದರೆ ಆಗಿದೆ. ಬಂದ ಮಿನಿಸ್ಟ್ರಿಗಳೆಲ್ಲ ಲೂಟಿ ಹೊಡೆದು ಜಾಬ್ನಲ್ಲಿ ಸಿಕ್ಕಿದ್ದನ್ನು ತುಂಬಿಕೊಂಡೋದ್ರು. ಅದರಿಂದ BMTC KSRTCಗೆ ತುಂಬಲಾಗದ ನಷ್ಟ ಆಗಿದೆ. ಅದೆಲ್ಲ ನನಗೆ ಅರ್ಥ ಆಗುತ್ತೆ. ಮತ್ತು BMTC ವಿಷಯಕ್ಕೆ ಬಂದಾಗ ನೀವು ಬಸ್ ಸ್ಟ್ಯಾಂಡ್ಗಳನ್ನು ಅಡಾಯಿಡುವ ಕೆಲಸಕ್ಕೆ ಮುಂದಾಗ್ತಾ ಇದ್ದೀರಿ, ನಿಮ್ಮ ಹತ್ರ ದುಡ್ಡಿಲ್ಲ. ಸಂಬಳ ಕೊಡೋ ವಿಷಯಕ್ಕೆ ಬಂದಾಗ ನೀವು ಲೇಟ್ ಮಾಡ್ತಾ ಇದ್ದೀರಿ, ನಿಮ್ಮ ಹತ್ರ ದುಡ್ಡಿಲ್ಲ. ಅದು ನನಗೆ ಅರ್ಥ ಆಗುತ್ತೆ. ಅದೆಲ್ಲ ಸೆಕೆಂಡ್ರಿ. ಬಟ್ ಇವರು ಕೂಗು ಸಾರಿಗೆ ನೌಕರದ್ದು ಏನು ಗೊತ್ತಾ? ಯು ಕನ್ಸಿಡರ್ ದಮ್ ಆಸ್ ಹ್ಯೂಮನ್ ಬೀಯಿಂಗ್ಸ್ ಫಸ್ಟ್. ಕನ್ಸಿಡರ್ ದಮ್ ಆಸ್ ಹ್ಯೂಮನ್ ಬೀಯಿಂಗ್ಸ್ ಫಸ್ಟ್. ಮನುಷ್ಯರ ಥರ ನೋಡ್ಕೊಳ್ಳಿ. ನಾನು ಚಂದ್ರು ಕೂತಿದ್ದಾರೆ ನನ್ನ ಎದುರುಗಡೆ, ನಾನು ಅವ್ರಿಗೂ ಹೇಳೋದು, ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳುವಾಗ ನಾವು ಮನುಷ್ಯರು ಅಂತ ಪರಿಗಣಿಸಿ ಆಮೇಲೆ ಬೇರೆ ಡೀಟೇಲ್ಗೆ ಮುಂದಿಡಿ ಅಂತ. ಒಂದು ಸಮಿತಿ ರಚನೆ ಮಾಡಬೇಕು, ಗ್ರೀವಿಯನ್ಸ್ ಫೋರಂ ರೀತಿಯಲ್ಲಿ ಮಾಡೋಣ, ಚರ್ಚೆ ಆಯಿತು. ಆದರೆ ಎಲ್ಲಿಗೆ ಬಂತು, ಯಾವ ಹಂತಕ್ಕೆ ಬಂತು, ಹೇಗೆ ಬಂತು ಗೊತ್ತಿಲ್ಲ. ಮಾತುಕತೆಗಳು ಎಲ್ಲಿಗೆ ಬಂದು ನಿಂತ್ಕೊಳ್ತು ಗೊತ್ತಿಲ್ಲ. ಟುಡೇ ವಾಟ್ ವಿ ಶುಡ್ ಬಿ ಟಾಕಿಂಗ್ ಅಂತಂದ್ರೆ, ನಷ್ಟದಲ್ಲಿ ನಡೀತಾ ಇದೆ,
ಸಮಸ್ಯೆಗಳ ಆಗರದಲ್ಲಿ ಸಿಕ್ಕಾಕೊಳ್ತಾ ಇದೆ BMTC, KSRTC ಅಥವಾ ಸಂಪೂರ್ಣ ಸಾರಿಗೆ ನಿಗಮ ರಾಜ್ಯದಲ್ಲಿ. ಅಟ್ ದಿ ಸೇಮ್ ಟೈಮ್ ಅದರಲ್ಲಿ ಕೆಲಸ ಮಾಡುವ ಅಮಾಯಕ ಜನ, 12-14 ಗಂಟೆಗಳ ಕಾಲ ಕೆಲಸ ಮಾಡುವ ನೊಂದ ಜನ, ಶೋಷಿತ ಜನ, ಅವರ ನೋವಿಗೆ ಮುಲಾಮು ಹಚ್ಚುವ ಕೆಲಸ ಆಗ್ತಾ ಇಲ್ಲ. ಬದಲಿಗೆ ನೋವಿಗೆ ನಿಂಬೆಹಣ್ಣು, ಉಪ್ಪು, ಖಾರ ಪುಡಿ ಒಟ್ಟಿಗೆ ಅರೆದು ಹಚ್ಚುವ ಕೆಲಸವನ್ನ ಬಹಳ ಜನ ಮಾಡ್ತಾ ಇದ್ದಾರೆ. ದಟ್ ಈಸ್ ವೈ ವಿ ಶುಡ್ ಆಸ್ಕ್ ಯು ಟುಡೇ, ನಮ್ಮನ್ನ ನೀಟಾಗಿ ನೋಡ್ಕೊಳ್ಳಿ. ನಾವು ಮೂರ್ಖರಲ್ಲ. ಆರ್ ವಿ ಸ್ಟುಪಿಡ್ ಟು ಬಿಲೀವ್ ಯುವರ್ ಅಬ್ಸಲ್ಯೂಟ್ಲಿ ನಾನ್ಸೆನ್ಸ್ ಅನ್ನುವ ರೀತಿಯ ಆಶ್ವಾಸನೆಗಳನ್ನ? ಈಸ್ ಮೈ ಬಿಗ್ ಕ್ವೆಶ್ಚನ್. ಈಗ ಇನ್ನೊಂದು ಮುಷ್ಕರಕ್ಕೆ BMTC, KSRTC ಕೈ ಹಾಕುವತ್ತ ಹೊರಟಿದೆ. ಇಲ್ಲ, ನಾವು ಇನ್ನು ಕೆಲವು ದಿನಗಳ ನಂತರದಲ್ಲಿ ನಾವು ಮುಷ್ಕರ ಮಾಡ್ತೀವಿ ಅಂತ ಇದೆ. KSRTC ಅವರು ಹೇಳ್ತಾರೆ, ಸಾರ್ ಈಗಾಗಲೇ ಲಾಸಲ್ಲಿ ಇದ್ದೀವಿ, ನೀವು ಮುಷ್ಕರ ಮಾಡಿದ್ರೆ ನಾವೇನು ಮಾಡೋದು ಅಂತ. ಹಾಗಿದ್ರೆ ನೀವು ಮೂರ್ಖರನ್ನಾಗಿಸ್ತಿದ್ದೀರಿ ಹಲವು ಜನರನ್ನ. ನೀವು BMTC, KSRTC ಅವರು ನೀವೇ ಮೂರ್ಖರು ಆಗ್ತಾ ಇದ್ದೀರಿ ಒಂದು ಕಡೆ. ಅಟ್ ದಿ ಸೇಮ್ ಟೈಮ್ ಈ ಸಮಸ್ಯೆಯನ್ನ ಬಗೆಹರಿಸೋಕ್ಕಾಗದೆ ಮತ್ತಷ್ಟು ಮೂರ್ಖರಾಗ್ತಾ ಇದ್ದೀರಿ. This is what we should be talking about today. Let us begin. ಬಹಳ ಕಾಂಪ್ರಹೆನ್ಸಿವ್ ಆದಂಥ ಆರ್ ವಿ ಸ್ಟುಪಿಡ್ ಕಾರ್ಯಕ್ರಮ ಇವತ್ತು. ಕಂಪ್ಲೀಟ್ ಡೀಟೇಲ್ಗಳನ್ನು ನಿಮ್ಮ ಮುಂದೆ ವಿತ್ ಡೀಪ್ ರೂಟೆಡ್ ಅನಾಲಿಸಿಸ್ ಇಡ್ತಾ ಹೋಗ್ತೀವಿ. ಇನ್ನು 2 ನಿಮಿಷದಲ್ಲಿ ನಮ್ಮೊಟ್ಟಿಗೆ ಅನಂತ್ ಸುಬ್ರಾಯರು, ಕರ್ನಾಟಕ ವರ್ಕರ್ಸ್ ಮತ್ತು ಸ್ಟಾಫ್ ಅಸೋಸಿಯೇಷನ್ ಅಧ್ಯಕ್ಷರು ಜಾಯ್ನ್ ಆಗಲಿದ್ದಾರೆ. ಚಂದ್ರು ಜಾಯ್ನ್ ಆಗಿದ್ದಾರೆ ನಮ್ಮೊಟ್ಟಿಗೆ. ಅವರು ಈ ಎಲ್ಲ ಜನರ ಪರವಾಗಿ ನಿಂತುಕೊಂಡು ಹೋರಾಟ ಮಾಡ್ತಿರೋರಲ್ಲಿ ಮುಂಚೂಣಿಯಲ್ಲಿದ್ದಾರೆ. Let us begin the show. I will take the next 12 to 15 minutes for myself and then I will hand over it to ಶ್ರೀಯುತ ಹಿರಿಯರಾದಂಥ ಅನಂತ್ ಸುಬ್ರಾಯರಿಗೆ and also to the gentleman Chandru. Let us begin. Are we stupid? Story number 2 on TV5 now. ಜೀವನ ನಿರ್ವಹಣೆಗಾಗಿ ಕಿಡ್ನಿಯನ್ನೇ ಕಂಡಕ್ಟರ್ ಮಾರಾಟಕ್ಕಿಟ್ಟಿದ್ದಾರೆ. ಇದು ಕೇವಲ ಸ್ಯಾಂಪಲ್. ದಿಸ್ ಇಸ್ ಜಸ್ಟ್ ದಿ ಸ್ಯಾಂಪಲ್, ನಥಿಂಗ್ ಎಲ್ಸ್. ಸಾಮಾಜಿಕ ಜಾಲತಾಣದಲ್ಲಿ ಕಿಡ್ನಿ ಮಾರಾಟದ ಬಗ್ಗೆ ಪ್ರಸ್ತಾಪ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ನಮ್ಮ ಕೊಪ್ಪಳದವರು ಗಂಗಾವತಿ ಡಿಪೋ ಕಂಡಕ್ಟರ್ ಹನುಮಂತನಪ್ಪ ಕಾಲೆಗಾರ ಕಣ್ಣೀರು ಹಾಕಿದ್ದಾರೆ, ಕಣ್ಣೀರು ಕೋಡಿಯಲ್ಲಿದ್ದಾರೆ. ಇದು ನಮ್ಮ ಕಂಡಕ್ಟರ್ಗಳು, ನಮ್ಮ ಡ್ರೈವರ್ಗಳು ಅನುಭವಿಸ್ತಾ ಇರುವ ನೋವಿನ ಸ್ಯಾಂಪಲ್. ದಟ್ಸ್ ಆಲ್. ಜೀವನ ನಿರ್ವಹಣೆ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಾರ್ ನಂದೊಂದು ಕಿಡ್ನಿ ಮಾರಾಟ ಮಾಡ್ತೀನಿ, ನನಗಾಗ್ತಾ ಇಲ್ಲ ಬದುಕೋದಕ್ಕೆ, ನನಗೆ ಪಗಾರ ಬರುತ್ತಿಲ್ರಿ ಅಣ್ಣ ಅಂತ ಅಂದ್ಕೊಂಡಿದ್ದಾರೆ. ನಮ್ಮ ಊರು ಕಂಪ್ನಿಯಿಂದ ಗಂಗಾವತಿ ಕೆಲವು ಕಿಲೋಮೀಟ್ರು ಭಾಳ ಕಷ್ಟಪಟ್ಟು ಕೆಲಸ ಮಾಡುವ ಜನ, ನಮ್ಮ ಹೈದರಾಬಾದ್ ಕರ್ನಾಟಕದ ಜನ, ನಮ್ಮ ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ಜನ ಎಷ್ಟು ಸಹೃದಯಗಳು ಅಂತಂದ್ರೆ, ಎಷ್ಟು ಪ್ರೀತಿ ಪಾತ್ರರಿದ್ದಾರೆ ಅವರು ಅಂತಂದ್ರೆ, ಪಾಪ ಎಷ್ಟು ಸ್ವಾಭಿಮಾನಿಗಳಿದ್ದಾರೆ ಅಂತಂದ್ರೆ, ಅವರು ಬದುಕಿಯೇ ನಾವು ತೀರ್ತೀವಿ, ಇನ್ನೊಬ್ಬರ ಮುಂದೆ ಕೈ ಚಾಚೋದಿಲ್ಲ ಅನ್ನುವಷ್ಟು ಮಾತು ಹೊರಟು ಹೃದಯ ಬೆಣ್ಣೆ ನಮ್ಮ ಉತ್ತರ ಕರ್ನಾಟಕದ ಜನರದ್ದು. ಹಾಗಾಗಿ ಸ್ವಾಭಿಮಾನಕ್ಕೆ ಮನಸೋತಿರುವ ಹನುಮಂತಪ್ಪನಂತವರು ನಾನು ಕಿಡ್ನಿ ಮಾರಾಟ ಮಾಡ್ತೀನಿ ಅಂತ ಹೊರಟಿದ್ದಾರೆ. 15,000 ರೂಪಾಯಿ ವೇತನ ಬರ್ತಾ ಇತ್ತು ಅವರಿಗೆ ಈ ಹಿಂದೆ. ಇವತ್ತು ಎಲ್ಲಿದೆ ದುಡ್ಡು ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ ಅವರು. ಇಸ್ ಆಸ್ಕಿಂಗ್ ಕ್ವಶನ್ಸ್ ಒನ್ ಆಫ್ಟರ್ ಅನದರ್. ಏನಿದು ಕಥೆ ಅನ್ನೋದನ್ನ ನಾವು ನಿಮಗೆ ಕೇಳಬೇಕಾಗಿದೆ. ಈ ತಿಂಗಳು ಅವರಿಗೆ 3,000 ರೂಪಾಯಿ ಬಂದಿದೆ. He just got 3,000 rupees in his pocket. ಬರೀ 3,000 ರೂಪಾಯಿ. ಇದು ಬಹಳ 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 ತುಂಬಾ ನಮಗೆ ಓಪನ್ ಆಗಿ ಕಾಣಿಸುವ ಒನ್ ಆಫ್ ದಿ ಸ್ಯಾಂಪಲ್ಸ್. ಈ ಸ್ಯಾಂಪಲ್ಗೆ ನೀವು ಬೆಚ್ಚಿ ಬೀಳಬೇಡಿ. ಅವರ ನೋವು ಏನು ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಳುವ ಹಂತ ಇವಾಗ ಬಂದಿದೆ. 1.30 ಲಕ್ಷ ಸಾರಿಗೆ ಸಿಬ್ಬಂದಿಯದ್ದು ಇದೇ ಅಳಲು, ಇದೇ ನೋವು, ಇದೇ ಮಾತು, ಇದೇ ಮಂಥನ, ಇದೇ ಕಥೆ, ಇದೇ ಜೀವನ ನಿರ್ವಹಣೆಯ ಕಥೆ. Everybody who drive us towards destinations are not finding destinations today. ಕಿಡ್ನಿ ಮಾರಾಟಕ್ಕೆ ಇಟ್ಟಿದ್ದಾರೆ ಒಬ್ರು ಕಂಡಕ್ಟರು, ಇನ್ನೊಬ್ರು ಜೀವನನೇ ನಮ್ಮದು ನಡೆಸೋದಕ್ಕೆ ಕಷ್ಟ ಆಗಿದೆ ಅಂತ ನೋವುಂಟಾಯ್ತು. ಖಂಡಿತ ಇದು ಸಮಸ್ಯೆ ಆಗಿ ನಮಗೆ ನಿಮಗೆ ಇವತ್ತು ಅನಿಸಿರೋದು.
ವಿಲ್ ಗೋ ಟು ದಿ ನೆಕ್ಸ್ಟ್ ಪಾಯಿಂಟ್. ಎಲ್ಲ ಸಮಸ್ಯೆಗಳನ್ನು ನಿಮ್ಮ ಮುಂದೆ ಇಡೋಣ. ಇದು ಕೇವಲ ಹನುಮಂತಪ್ಪನವರ ಒಂದೇ ಒಂದು ಕಥೆ ಅಲ್ಲ, ಇದು ಅನೇಕ ಜನ ಸಾರಿಗೆ ನೌಕರರ ಕತೆ. ಬೇಡಿಕೆಗಳು ಏನು? 6th ಪೇ ಕಮಿಷನ್ ಶಿಫಾರಸು ಮಾಡಿರುವ ಎಲ್ಲ ರೀತಿ ನಿಯಮಗಳನ್ನ ಜಾರಿಗೆ ತಗೊಂಬನ್ನಿ. ನಂಬರ್ 1, ಸಾರಿಗೆ ಇಲಾಖೆ ನೌಕರರ ಬೇಡಿಕೆ. ಆರೋಗ್ಯ ಸೇವೆ ಅಲಭ್ಯವಾಗಿದೆ, ಸೌಲಭ್ಯ ಕಲ್ಪಿಸಿಕೊಡಿ. ನಮಗೂ ಇದ್ದಾರೆ ಸರ್ ಹೆಂಡತಿ ಮಕ್ಕಳು, ನಾವು ಕಷ್ಟಪಟ್ಟು ಅವ್ರಿಗಾಗಿ ದುಡಿತಾ ಇದ್ದೀವಿ ಸರ್. ಅಂತರ್ನಿಗಮ ವರ್ಗಾವಣೆ ಜಾರಿ. ಹೋಲ್ಡ್ ದಿಸ್ ಹಿಯರ್. ಅಂತರ್ವರ್ಗ ಮತ್ತು ಅಂತರ್ನಿಗಮ ಇದರ ವರ್ಗಾವಣೆ ಒಂದು ಹಂತಕ್ಕೆ ತಂದಿದ್ದಾರೆ ಇವಾಗ. ಇದು ಎಷ್ಟರ ಮಟ್ಟಿಗೆ ಇನ್ನು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗುತ್ತೆ, ಕೊರತೆಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದನ್ನು ನಾವು ನೀವು ಕಾದು ನೋಡೋಣ. ಈ ನಿಗಮಗಳಲ್ಲಿ ಇರೋರು ಮತ್ತೊಂದು ನಿಗಮಕ್ಕೆ, ಎಲ್ಲೋ ಇರುವವರು BMTCಯಲ್ಲಿ ಅಥವಾ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದಾರೆ, ಎಲ್ಲೋ ಇರುವವರು KSRTC ಬೆಂಗಳೂರಿನಲ್ಲಿ, NWKSRTC ಅವರು ಮತ್ತೊಂದು ಕಡೆಯಲ್ಲೋ ಕೆಲಸ ಮಾಡ್ತಿದ್ದಾರೆ. ನಮಗೆ ನಿಗಮಗಳ ಅಡಿಯಲ್ಲಿ ವರ್ಗಾವಣೆ ಬೇಕು, ಈ ಮುಂಚೆ ಎಷ್ಟೋ ವರ್ಷ ಮಾಡಿದ್ರೆ ಮಾತ್ರ ಕೊಡ್ತೀವಿ ಅನ್ನೋ ಥರದಲ್ಲಿತ್ತು ಅನ್ನೋ ಮಾತುಕತೆಗಳಿತ್ತು. ಆದರೆ ಈಗ ಅಂತರ್ನಿಗಮ ವರ್ಗಾವಣೆ ಜಾರಿ ಬಂದಿದೆ. ಅದಕ್ಕೆ ಸರ್ಕಾರ ಏನೋ ಒಂದು ಸ್ವಲ್ಪ ಮನಸ್ಸು ಮಾಡಿಬಿಟ್ಟು ಅವಕಾಶವನ್ನ ಮಾಡಿಕೊಟ್ಟಿದೆ. ನೆಕ್ಸ್ಟ್, ಕಿರುಕುಳ ತಪ್ಪಿಸೋದಕ್ಕೆ ಸಮಿತಿ ರಚನೆ ಮಾಡಿ ಅಂತ ಮಾಡಿರ್ಬೇಕಾ ಅಂತ ಸಮಿತಿ. ನೋಡೋಣ, ಅದ್ರ ಬಗ್ಗೆ ಮಾತಾಡೋಣ. ನಮ್ಮ ಗ್ರೀವಿಯನ್ಸ್ಗಳನ್ನು ನೋಡಿ, ನಮ್ಮದು ನೋವಿದೆ, ನಮ್ಮ ಆಶ್ವಾಸನೆಗಳನ್ನು ನೀವು ಏನಂತ ಅನ್ಕೊಂಡಿದ್ದೀರಿ, ನಮ್ಮ ನೋವಿನ ಪಡಿಪಾಟ್ಲುಗಳನ್ನು ತಾವು ಏನಂತ ಅನ್ಕೊಂಡಿದ್ದೀರಿ, ಬಾಟ ಕೊಡಿ, ಭತ್ಯೆ ಇಲ್ಲ ಮತ್ತು ಓಟಿ ಕೊಡ್ತಿಲ್ಲ ನಾವು, ಯಾಕ್ರಿ ನೀವು ಕೊಡ್ತಿಲ್ಲ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಮತ್ತು ಬಹಳ ಇಂಪಾರ್ಟೆಂಟ್, NINC ರದ್ದು ಮಾಡಬೇಕು ಅಂತ ಹೇಳ್ತಾರೆ. ಐ ವಿಲ್ ಟಾಕ್ ಅಬೌಟ್ ದಿ NINC ಇನ್ ಡೀಟೇಲ್. ಏನ್ ಕಥೆ ಇದು, ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡೋಣ ಮುಂದಿನ ಹಂತಗಳಲ್ಲಿ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್. HRMS ಪದ್ಧತಿ ಇದನ್ನ ಜಾರಿಗೆ ತಗೊಂಬನ್ನಿ ಅಂತ ಕೂಡ ಕೇಳ್ತಾ ಇದ್ದಾರೆ. ಇದು ಬಹಳ 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 ಇಂಪಾರ್ಟೆಂಟ್ ವಿಷಯ. ಕೊರೋನಾದಿಂದ ಮೃತಪಟ್ಟ ಕುಟುಂಬಗಳಿಗೆ 30 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಬೇಕು ಅನ್ನೋದು ಅವರ ನೋವಾಗಿದೆ, ಅವರ ಅಳಲಾಗಿದೆ, ಅವರ ಪ್ರಶ್ನೆ ಆಗಿದೆ. ಸರ್, ನಾವು 24 ಗಂಟೆ ಜನರೊಟ್ಟಿಗೆ ನಡೆದುಕೊಂಡು ಮಾಸ್ಕ್ ಹಾಕೊಂಡ್ರು, ಗ್ಲೌಸ್ ಹಾಕೊಂಡ್ರು, ಮತ್ತೊಂದು ಹಾಕೊಂಡ್ರು, ಹೀಗೆ ಪಾಪ ಜನರೊಟ್ಟಿಗೆ ಹೀಗೆ ತಳ್ಕೊಂಡು ಉಸುಳ್ಕೊಂಡು ಹೋಗಬೇಕಾದಂಥವ್ರು ಸಾರ್ ನಾವು. ವಿ ಆರ್ ಆಲ್ಸೋ ದಿ ಕೋವಿಡ್ ವಾರಿಯರ್ಸ್. ಈಗ ಇಳಿಸಿದ್ದಾರೆ 2 ವರ್ಷ ತರಬೇತಿ ಅವಧಿ, 1 ವರ್ಷಕ್ಕೆ ಇಳಿಸಿದ್ದಾರೆ, ಅದು ಬೇರೆ ವಿಷಯ. ಸೊ ವಿ ಆರ್ ಆಲ್ಸೋ ದಿ ಕೋವಿಡ್ ವಾರಿಯರ್ಸ್. ಸೊ ನಮಗೆ ಕೊಡಿ. ಇಫ್ ಇನ್ ಕೇಸ್ ವಿ ಡೈ, ವೈ ಡೋಂಟ್ ಯು ಕನ್ಸಿಡರ್ ಅಸ್ ಆಸ್ ಕೋವಿಡ್ ವಾರಿಯರ್ಸ್? ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಆಮೇಲೆ ನಾನು ಹೇಳ್ತೀನಿ, ಐ ವಿಲ್ ಆಸ್ಕ್ ಮೈ ಟೆಕ್ನಿಕಲ್ ಟೀಮ್. ಇವತ್ತು ಹಿರಿಯರನ್ನು ಮಾತನಾಡಿಸೋದ್ರ ಜೊತೆಗೆ ಕರ್ನಾಟಕದಲ್ಲಿರುವ ನಮ್ಮ ಬಸ್ ಕಂಡಕ್ಟರ್ಗಳು, ಡ್ರೈವರ್ಗಳು ಮತ್ತು KSRTC, BMTC ನಿಗಮಗಳಲ್ಲಿ ಕೆಲಸ ಮಾಡುವ ನಮ್ಮ ಬಂಧುಗಳು ಯಾರಿದ್ದಾರೆ, ನೀವು ನಮಗೆ ಇವತ್ತು ಕರೆ ಮಾಡಿ. ನಂಬರ್ಸ್ ಡಿಸ್ಪ್ಲೇ ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ನೀವು ಕರೆ ಮಾಡಿ. ಇವತ್ತು ನಮ್ಮ ಟೆಕ್ನಿಕಲ್ ಟೀಮ್ ಕೇಳುತ್ತೆ, ಯಾರು ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂತ. ಹಾಗನ್ ಮಾತ್ರಕ್ಕೆ ನಿಮ್ಮನ್ನು ಯಾರೋ ಟಾರ್ಗೆಟ್ ಮಾಡೋದಲ್ಲ. ವಿ ಹ್ಯಾವ್ ಟು ನೋ ದಟ್ ನಿಮ್ಮ ಜೆನ್ಯೂನ್ ಪ್ರಾಬ್ಲಮ್ ಏನು ಅಂತ. ಸೊ ನೀವು KSRTC, BMTCಯಲ್ಲಿ ಇರೋರು ಇನ್ ಪರ್ಟಿಕ್ಯುಲರ್, ನನಗೆ 2 ಕರೆ ಬಂದರೂ ಸಾಕು ನನಗೆ ಇವತ್ತು. ಐ ವಾಂಟ್ ಟು ಹಿಯರ್ ಯು ಔಟ್ ಟುಡೇ. ನಿಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳಬೇಕು ನಾನಿವತ್ತು. ಯಾರು ಮೂರ್ಖರಾಗಿಸ್ತಿದ್ದಾರೆ ಅವರಿಗೆ ಪ್ರಶ್ನೆಗಳನ್ನು ಕೇಳಬೇಕು. ಕೇಳದಿದ್ದರೆ ಖಂಡಿತ ಸಮಸ್ಯೆಗೆ ಪರಿಹಾರ ಇಲ್ಲ, ಸರ್ಟನ್ಲಿ ಇಲ್ಲ. ಮುಂದೆ ಇನ್ನೂ ಅನೇಕ ಗ್ರಾಫಿಕ್ ಪಾಯಿಂಟ್ಸ್ಗಳಿವೆ, ಅದನ್ನು ಕೂಡ ಗಮನಿಸಿಬಿಡೋಣ. ನೋಡಿ, ನಷ್ಟಕ್ಕೆ ಏನು ಕಾರಣ ಅಂತ. ಈ ಸಾರಿಗೆ ನಿಗಮಗಳಲ್ಲಿ ಆದಾಯದ ಸೋರಿಕೆ ಇದೆ. ನಾನು ಭಾಳ ಕ್ವಿಕ್ಕಾಗಿ ಇದನ್ನು ಹೇಳ್ಬಿಡ್ತೀನಿ, ಜಾಸ್ತಿ ಎಲಾಬ್ರೇಟ್ ಮಾಡ್ಕೊಂಡು ಹೋಗೋದಿಲ್ಲ. ನಷ್ಟದಲ್ಲಿದ್ದರೂ ಕೂಡ ದುಂದುವೆಚ್ಚ, ಬರೋ ದುಂದುವೆಚ್ಚಗಳಲ್ಲೆಲ್ಲ KSRTC, BMTC ಮುಂಚೂಣಿಯಲ್ಲಿದೆ. ಬಸ್ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿಸ್ತಿದ್ದಾರೆ. ಒಂದು ಸಲ ಸರ್ವಿಸ್ ಬಿಟ್ಟರೆ ಅದೆಷ್ಟೋ ಲಕ್ಷ ಖರ್ಚು ಮಾಡ್ಕೊಳ್ತಾರೆ. ಬಿಳಿ ಆನೆಯಾಗಿದೆ ವೋಲ್ವೋ ಬಸ್ ಕಾರ್ಯಾಚರಣೆ. ಇರೋದು 4 ಜನ, ಫುಲ್ಲು AC. ಅದು ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಕೊಡೋದು ಮೈಲೇಜ್ 6, 7, 4, 3. ಸಾರಿಗೆ ಸಚಿವರ ಅನಗತ್ಯ ನಿರ್ಧಾರಗಳು ಬಹಳ ಸಮಸ್ಯೆಗಳನ್ನು ತಂದೊಡ್ಡಿದೆ ನಷ್ಟಕ್ಕೆ. ಡಿಪೋ ಮಟ್ಟದಲ್ಲಿನ ಸೋರಿಕೆಗೆ ಕಡಿವಾಣ ಖಂಡಿತವಾಗ್ಲೂ ಕೂಡ ಇವರು ಹಾಕ್ತಾನೆ ಇಲ್ಲ. ಇದೊಂದು ಅತ್ಯಂತ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿಬಿಟ್ಟಿದೆ. ಕೋವಿಡ್ ಸಂದರ್ಭದಲ್ಲೂ ಕೂಡ ಬಸ್ ಖರೀದಿ ಮಾಡಿಬಿಟ್ಟು ಎಲ್ಲಿ ಕಮಿಷನ್ ಹೊಡ್ಕೊಳ್ಳೋಣ ಅಂತ ಆಸಕ್ತಿ ತೋರಿಸಿದ್ದಾರೆ ಇವರು. ಹೌದಲ್ಲ, ಬ್ರೋಕರೇಜ್ ಕೆಲಸ ಮಾಡೋಕ್ಕಿರೋದು ಇವರೆಲ್ಲರೂ ಕೂಡ ಸೇರ್ಕೊಂಡು. ಫೀಲ್ಡ್ಗಿಳಿದು ಕೆಲಸ ಮಾಡದ ಸಾರಿಗೆ ನಿಗಮದ MDಗಳು
ಕೂತ್ಕೊಂಡ್ಬಿಟ್ಟು ಬಿಳಿ ಆನೆಗಳು ಒಂದು ಕಡೆ ಬಸ್ಗಳಾಗಿದ್ರೆ ಅವರು ಇನ್ನೊಂದು ಆನೆ ಆಗಿಬಿಟ್ಟಿದ್ದಾರೆ. TTMCಗಳಿಂದ ಕೋಟ್ಯಂತರ ರೂಪಾಯಿ ನಷ್ಟ ಆಗ್ತಾ ಇದೆ, ಅದನ್ನು ಮೇಂಟೈನ್ ಮಾಡ್ತಾ ಇಲ್ಲ, ಯಾರಿಗೆ ಬಾಡಿಗೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. TTMC ಅಂದ್ಬಿಟ್ಟು ಅದನ್ನು ಬೇಕಾಬಿಟ್ಟಿಯಾಗಿ ಬಾಡಿಗೆ ಕೊಡ್ತಾ ಬರ್ತಾ ಇದ್ದಾರೆ. ಪೀಣ್ಯ ಬಸ್ ನಿಲ್ದಾಣದಿಂದ ಕೋಟ್ಯಂತರ ರೂಪಾಯಿ ನಷ್ಟ ಆಗಿದೆ. ಇದೆಲ್ಲ ಪ್ರಶ್ನೆಗಳು. TTMCಗಳಿಂದ ಸಾರಿಗೆ ನಿಗಮಗಳಿಗೆ ಆದಾಯ ಬರ್ತಾ ಇಲ್ಲ. ಇದು ಎಲ್ಲ ಪ್ರಶ್ನೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಮಲ್ಲಿ ಇವತ್ತು ಕಂಡುಕೊಳ್ಳಲೇಬೇಕಾಗಿದೆ. ಬಟ್ ಹೂ ವಿಲ್ ಬಿ ಆನ್ಸರಿಂಗ್ ದೀಸ್ ಕ್ವಶನ್ಸ್ ಟುಡೇ? ನೆಕ್ಸ್ಟ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಥಿಂಗ್ಸ್ ನಾವ್. ಎಲ್ಲ ವಿಷಯ ಮಾತಾಡೋಣ ಇವತ್ತು ನಾವು. ಅಧಿಕಾರಿಗಳ ವೈಫಲ್ಯ ಎಲ್ಲಿ ನೋಡಿ. ಸ್ಕ್ರಾಪ್ ಆದ ಬಸ್ಗಳನ್ನು ಟೆಂಡರ್ ಮಾಡಿಬಿಟ್ಟು ಸೇಲ್ ಮಾಡ್ತಾ ಇಲ್ಲ, ವಿಫಲರಾಗ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಿಕ್ಲಿ ಬ್ರದರ್, ವೆರಿ ಕ್ವಿಕ್ಲಿ. TTMCಗಳಿಂದ ಸಮರ್ಪಕವಾಗಿ ಬಾಡಿಗೆ ವಸೂಲಿ ಆಗ್ತಾ ಇಲ್ಲ. ಸ್ಕ್ವೇರ್ ಫೂಟ್ಗೆ 20 ಪೈಸಾ 30 ಪೈಸಲ್ಲಿ ಕೊಟ್ಟಿದ್ದಾರೆ, ಹೇಳ್ತೀನಿ ಕೇಳಿ. ಸಾರಿಗೆ ನಿಗಮದ ಕೋಟ್ಯಂತರ ರೂಪಾಯಿ ಆಸ್ತಿ ಊರಲ್ಲಿರೋರು ಪಾಲಾಗ್ತಾ ಇದೆ. ಇವತ್ತು ಆಸ್ತಿ ಒತ್ತುವರಿ ತೆರವುಗೊಳಿಸುವಲ್ಲಿ ಅಧಿಕಾರಿಗಳು ದಿವ್ಯ ಮೌನ ಮತ್ತು ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿಕೊಂಡಿದ್ದಾರೆ. ಜನ ಬಾರದೇ ಇದ್ರೂ ಕೂಡ ಬಸ್ಗಳ ಕಾರ್ಯಾಚರಣೆ ಯಾಕೆ? ಈ ಪ್ರಶ್ನೆಗೆ ಉತ್ತರ ಕೊಡೋರು ಯಾರು? ಖಾಸಗಿ ಬಸ್ಗಳಿಗೆ ಪೈಪೋಟಿ ಕೊಡುವಲ್ಲಿ ಸರ್ಕಾರಿ ಬಸ್ಗಳು ವಿಫಲರಾಗ್ತಾ ಇದ್ದಾವೆ. ಚಾಲಕ ನಿರ್ವಾಹಕರಿಗೆ ಅನಗತ್ಯವಾಗಿ ಟಾರ್ಗೆಟ್ ಕೊಟ್ಬಿಟ್ಟು ಟಾರ್ಚರ್ ಕೊಡ್ತಾರೆ. ಬೇಡಿಕೆ ಇಲ್ಲದೆ ಇದ್ರು ಕೋಟಿ ವೆಚ್ಚದಲ್ಲಿ ವೋಲ್ವೋ ಬಸ್ಗಳನ್ನು ಖರೀದಿ ಮಾಡ್ತಾರೆ. ತಲಾ 2.5 ಕೋಟಿ ವೆಚ್ಚದಲ್ಲಿ 300 ಎಲೆಕ್ಟ್ರಿಕ್ ಬಸ್ಗಳಿಗೆ ಖರೀದಿ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ದುಡ್ಡಿಲ್ಲ ಅಂತಂದ್ರೂ ಕೂಡ ಬೇಕು ಬಿಡಿ, ಎಲೆಕ್ಟ್ರಿಕ್ ಬಸ್ಗಳು ನೀಡ್ ಆಫ್ ದಿ ಅವರ್. ಡೀಸೆಲ್ಗಿಂತ 5 ರೂಪಾಯಿ ಕಡಿಮೆ ದರಕ್ಕೆ ಬಯೋಡೀಸೆಲ್ ಲಭ್ಯ ಆಗುತ್ತೆ. ಬಯೋಡೀಸೆಲ್ ಬಳಸುವಲ್ಲಿ ಅಧಿಕಾರಿಗಳು ಯಾಕೆ ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದಾರೆ? ಹೀಗೆಲ್ಲ ಪ್ರಶ್ನೆಗಳು. ಡಿಪೋ ಮಟ್ಟದಲ್ಲಿ ಬಿಡಿ ಭಾಗಗಳ ಸ್ಪೇರ್ ಪಾರ್ಟ್ಸ್ ಖರೀದಿಯಲ್ಲಿ ಅಕ್ರಮದ ವಾಸನೆ. ಅಕ್ರಮ ವಾಸನೆ ಅಲ್ಲ, ವಾಸನೆ ಬಂದು ಗಬ್ಬೆದೋಗ್ಬಿಟ್ಟಿದೆ. ಎಲ್ಲ ಕಡೆ ಅಕ್ರಮ ಆಯಿತು. ಕಮಿಷನ್ ಆಸೆಗೆ ಬಿದ್ದು ಕಳಪೆ ಬಸ್ಗಳನ್ನು ಖರೀದಿ ಮಾಡ್ತಾರೆ. ಕೂಳ್ರು ದೊಡ್ಡವರೇ ಇದ್ದಾರೆ ಅದರಲ್ಲಿ. ಸ್ಕ್ಯಾನಿಯಾ ಬಸ್ ಖರೀದಿಯಲ್ಲಿ ಕೋಟ್ಯಂತರ ರೂಪಾಯಿ ಅಕ್ರಮ ಆಗಿದೆ ಅನ್ನುವ ಆರೋಪ ಇದೆ. ನಿಮಗೆ ಗೊತ್ತಲ್ಲ, ಸ್ಕ್ಯಾನಿಯಾ ಫಾರಿನ್ ಕಂಪನಿ. ಈಗಾಗಲೇ ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಇವ್ರು ನಮಗೆ ಹೇಳಿದ್ರು. ಹಾಗಾಗಿ ಬಸ್ ಖರೀದಿಯಲ್ಲಂತೂ ಅದು ಬಸ್ಗಳು ಮಾರ್ಕೋಪೋಲೋ ಅಂತ ಬಸ್ ಇತ್ತಪ್ಪ, ಇವಾಗ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅದು ಹಾಗೆ ಸುಸ್ತಾಗಿ ಸತ್ತೋಗಿ ನಿಂತ್ಕೊಂಡ್ಬಿಡ್ತಾ ಇತ್ತು. ಅದು ಸತ್ತೋಗ್ಬಿಡ್ತಾ ಇತ್ತು. ಆ ಬಸ್ಗಳು, ಹೊಸ ಬಸ್ಗಳು ಸತ್ತೋಗ್ಬಿಡ್ತಾ ಇತ್ತು. ಏನಪ್ಪ ನಿಂತ್ಕೊಂಡ್ಬಿಟ್ಟಿದೆ, ಸತ್ತೋಗ್ಬಿಟ್ಟಿದೆ ಸರ್ ಬಸ್ಸು ಅಂತ ಇದ್ರು. ಒಟ್ಟು ನೌಕರರ ಸಂಖ್ಯೆ ಎಷ್ಟು? 1,30,000, 1.30. BMTC ಸಿಬ್ಬಂದಿ 36,000, KSRTC ಸಿಬ್ಬಂದಿ 66,000. KSRTC ಇದೆ, BMTC ಇದೆ, NWKSRTC ಇದೆ, NEKSRTC ಇದೆ. ನಿಗಮಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. BMTC 6,500 ಬಸ್ಗಳನ್ನು ಹೊಂದಿದೆ ಸದ್ಯದ ಮಟ್ಟಿಗೆ. ಇನ್ನು ಅದೆಷ್ಟು ತುಂಬಿಸ್ಕೋತಾರ ಗೊತ್ತಿಲ್ಲ. ವೋಲ್ವೋ 800 ಬಸ್ಗಳನ್ನು ಹೊಂದಿದೆ. ವೋಲ್ವೋ ಕಂಪನಿಯ ಬಸ್ಗಳು, AC ಬಸ್ಗಳು. ಆಲ್ ಅಂಡರ್ ಅಟರ್ ಲಾಸ್, ಅಬ್ಸಲ್ಯೂಟ್ ಲಾಸ್ ಆ್ಯಂಡ್ ಅಬ್ಸಲ್ಯೂಟ್ ಲಾಸ್. ದಿಸ್ ಇಸ್ ದಿ ಪ್ರಾಬ್ಲಮ್. ಸೊ ಈ ಎಲ್ಲ ಪ್ರಶ್ನೆಗಳ ಸುತ್ತ ನಮ್ಮ ಇವತ್ತಿನ ಕಾರ್ಯಕ್ರಮ. ದಿಸ್ ಇಸ್ ಅ ಡೀಟೇಲ್ಡ್ ರಿವ್ಯೂ, ಅ ವೆರಿ ಕಾಂಪ್ರಹೆನ್ಸಿವ್ ಪ್ರೋಗ್ರಾಮ್ ಟುಡೇ. ನಾವು ಈ ಪ್ರಶ್ನೆಗಳನ್ನು ಯಾರು ಕೇಳಬೇಕು ಅವ್ರನ್ನ ಕೇಳಲೇಬೇಕು. ನೀವು ಮೂರ್ಖರಾಗಿಸಬೇಡಿ ನಮ್ಮನ್ನ ಅಂತ ಕೇಳಬೇಕು. ನೀವು ಮೂರ್ಖರಾಗಿಸ್ತಾ ಇರೋದಕ್ಕೆ ಆರ್ ವಿ ಸ್ಟುಪಿಡ್ ಅನ್ನೋ ಪ್ರಶ್ನೆಗಳನ್ನು ನೇರವಾಗಿ ಕೇಳಬೇಕು. ಇವೆಲ್ಲದರ ಜೊತೆಗೆ ನಿಗಮದಲ್ಲಿರುವ ಬಹಳ ಜನ ಕೂಳುಬಾಕರ ಬಗ್ಗೆ ಇವತ್ತು ಪ್ರಶ್ನೆ ಮಾಡಬೇಕು. ಭ್ರಷ್ಟಾಚಾರ ತಾಂಡವ ಮಾಡ್ತಾ ಇರೋದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು. ದ ಕರಪ್ಷನ್ ಇಸ್ ಸೋ ರ್ಯಾಂಪೆಂಟ್ ಅನ್ನೋದ್ರ ಬಗ್ಗೆ ನಾವು ಇವತ್ತು ಚರ್ಚೆ ನಡೆಸಲೇಬೇಕು. ಇಲ್ಲ ಅಂತಂದ್ರೆ ಸಮಸ್ಯೆ ಬಗ್ಗೆ ಹರಿಯುವುದಿಲ್ಲ. ಇಲ್ಲ ಅಂತಂದ್ರೆ ಪ್ರಶ್ನೆಗಳಿಗೆ ಉತ್ತರ ಸಿಗುವುದಿಲ್ಲ. ಅಂಡ್ ಲೆಟ್ ಅಸ್ ಆಲ್ಸೋ ಟಾಕ್ ಟು ಯು. ನಿಮ್ಮೊಟ್ಟಿಗೆ, ನೀವು ಅಂದ್ರೆ ಯಾರು? BMTCಯಲ್ಲಿ ಕೆಲಸ ಮಾಡೋರು ಅಥವಾ ಅವ್ರ ಕುಟುಂಬಸ್ಥರು. ನನಗೆ ನೀವು BMTCಯಲ್ಲಿ ಕೆಲಸ ಮಾಡುವ ನಿಮ್ಮ ಯಜಮಾನರಿದ್ರೆ, ನೀವು ಮನೆ ಹೆಣ್ಮಕ್ಳು ಕಾಲ್ ಮಾಡಿ ಇವತ್ತು. ಐ ವಾಂಟ್ ಟು ಟಾಕ್ ಟು ಯು ಅಮ್ಮ. ನಿಮಗೆ ಗೊತ್ತಿರುತ್ತೆ ಮನೆ ನಿರ್ವಹಣೆ ಎಷ್ಟು ಕಷ್ಟ ಅಂತ ಗೊತ್ತಿರುತ್ತೆ ಅಮ್ಮ. ನೀವು ಯಾರಾದರೂ ಆಗಿರಲಿ, ನಿಮ್ಮ ಹೆಸರು ಯಾರಾದರೂ ಆಗಿರಲಿ, ನೀವು ಊರು ಯಾವುದಾದ್ರೂ ಆಗಿರಲಿ, ಪ್ಲೀಸ್ ಡೂ ಕಾಲ್ ಅಸ್. ವಿ ವಿಲ್ ಗೋ ಟು ಅನಂತ್ ಸುಬ್ರಾಯರು,
ಹಿರಿಯರು ನಮ್ಮೊಟ್ಟಿಗೆ ಆನ್ ಲೈವ್. ಹಿರಿಯರೇ, ಭಾಳ ಆತ್ಮೀಯವಾದಂಥ ಸ್ವಾಗತ. ವೆರಿ 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 ಹ್ಯಾಪಿ ಟು ಹ್ಯಾವ್ ಯು ಟುಡೇ ಸರ್. ವೆರಿ ಹ್ಯಾಪಿ ಟು ಹ್ಯಾವ್ ಯು. ಹೇಗಿದ್ದೀರಿ ಸರ್? ಹೌ ಆರ್ ಯು? ತಮ್ಮ ಆರೋಗ್ಯ ಹೇಗಿದೆ? ತಾವು ಹೇಗಿದ್ದೀರಾ? ಐ ಆಮ್ ಡೂಯಿಂಗ್ ಫೈನ್ ಸರ್. ತಮ್ಮ ಆಶೀರ್ವಾದ ಸರ್. ನೋಡ್ಲಿಕ್ಕೆ ಬಹಳ ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ದಿಸ್ ಡಿಫ್ರೆಂಟ್ ಚಂದನ್. ಒಂಚೂರು ಗಡ್ಡ ಬೆಳೆಸಿದ್ದೀನಿ ಅಷ್ಟೇ, ಮುಂಚೆ ಗಡ್ಡ ಇರಲಿಲ್ಲ. ಇಲ್ಲ ಆದರೂ ಬಹಳ ಶೈನಿಂಗ್ ಇದೆ. ಮಿಂಚಿಂಗ್, ಯು ಆರ್ ಮಿಂಚಿಂಗ್. ಥ್ಯಾಂಕ್ ಯು ಸರ್. ಆಲ್ ಯುವರ್ ಲವ್ ಅಂಡ್ ವಿಶಸ್ ಸರ್. ಸರ್, ಈಗ ತಾವು ಅತ್ಯಂತ ಹಿರಿಯರಾಗಿ ಹಲವು ಹೋರಾಟಗಳನ್ನು ಮುಂಚೂಣಿಯಲ್ಲಿ ಇದ್ಕೊಂಡು ನಡೆಸ್ಕೊಂಡು ಬರ್ತಾ ಇರೋರು. ನನಗೂ ಒಂದು ಫ್ಯಾಕ್ಟ್ ಕೊಟ್ಬಿಡಿ ಸರ್, ಒಂದು ಫ್ಯಾಕ್ಟ್ ಚೆಕ್ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಯು ಕ್ಯಾನ್ ಹ್ಯಾವ್ ಅನ್ಇಂಟರಪ್ಟೆಡ್ ಒಂದು 8 ನಿಮಿಷ ತಗೊಳ್ಳಿ ಸರ್, ತೊಂದರೆ ಇಲ್ಲ. ಏನು ಪ್ರಾಬ್ಲಮ್ಮು, ಏನು ಕತೆ, ಎಲ್ಲಿ ಅಡುತ್ತಾ ಇದ್ದೀವಿ? ಪಾಪ ನೌಕರರು ಯಾಕೆ ಸಮಸ್ಯೆಯಲ್ಲಿದ್ದಾರೆ? BMTC KSRTC ಕೂಡ ಯಾಕೆ ತೊಂದರೆಯಲ್ಲಿದೆ ಅಂತ ಪ್ಲೀಸ್ ಗೋ ಹೆಡ್ ಸರ್. ಇವಾಗ ನಿಮ್ಮ ಸ್ಕ್ರೀನ್ನಲ್ಲಿ ಹಲವಾರು ವಿಚಾರಗಳು ಬಂದಿವೆ. KSRTC ನಷ್ಟಕ್ಕೆ ಕಾರಣ, ಅದರಲ್ಲಿ ಬಹುತೇಕ ಅಂಶಗಳು ಸತ್ಯ ಕೂಡ ಇದೆ, ಅದರಲ್ಲೇನು ಚೌಕಾಸಿ ಮಾಡೋ ಹಾಗಿಲ್ಲ. ಇವತ್ತು ಬರೀ BMTC KSRTC ಅಲ್ಲ, NEKRTC NWKRTC, ಹಿಂದೆ ಇದ್ದ KSRTCನ 4 ಭಾಗವಾಗಿ ಮಾಡಿದರು. ನಾವು ಮಾಡಬೇಡಿ ಅಂತ ಅವಾಗ ಹೋರಾಟ ಮಾಡಿದ್ವಿ. ಸನ್ಮಾನ್ಯ PGR ಸಿದ್ಧಾರವರು ನಮ್ಮನ್ನೆಲ್ಲ ಬಳ್ಳಾರಿ ಜೈಲಿಗೆ ಹಾಕಿ 4 ಭಾಗ ಮಾಡಿಟ್ರು. ಹೋಗಿ 4 ಭಾಗ ಮಾಡಿದ ಮೇಲೆ ಏನಾಗ್ತಿದೆ, 4 ಕಾರ್ಪೊರೇಷನ್ಗಳ ನಷ್ಟ ಜಾಸ್ತಿ ಆಗ್ತಿದೆ. ಪರ್ಟಿಕ್ಯುಲರ್ಲಿ BMTC ಮತ್ತು ಹುಬ್ಬಳ್ಳಿ ಕಾರ್ಪೊರೇಷನ್ನು. ನಮ್ಮ ಸಲಹೆಗಳು ನೀವು ಯಾವತ್ತೂ ಗಮನಕ್ಕೆ ತಗೊಂಡಿಲ್ಲ. ಇವತ್ತೇನಾಗಿದೆ, ಅವರ ಅಜೆಂಡಾ ಇದ್ದಿದ್ದು PGR ಸಿಂಧ್ಯಾರ್ ಅವ್ರದ್ದು ಯೂನಿಯನ್ ತುಳಿಬೇಕು ಅನ್ನೋದರೆ. 1996ರಿಂದ ನಮ್ಮ ಜೊತೆ ಯಾವ ವೇಜ್ ಒಪ್ಪಂದಗಳು ಅವ್ರು ಮಾಡಲಿಲ್ಲ. ಆದ್ದರಿಂದ ಏನಾಗಿದೆ, ಇವತ್ತು ಸರ್ಕಾರಿ ನೌಕರಿಗಿಂತ ನಮ್ಗೆ ಸಂಬಳ ಕಡಿಮೆ ಬರ್ತೀವಿ ಅನ್ನೋದು ವಾಸ್ತವವಾದ ಸತ್ಯ. ನಾವೇನು ಮಾಡಿದ್ವಿ, 2004ರಲ್ಲಿ ಡಿಮಾಂಡ್ ಹಾಕಿದ್ವಿ. ಆವಾಗ 5% ಆಫರ್ ಮಾಡಿದರು. ಅದನ್ನು ನಾವು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಕನ್ಸಿಲೇಷನ್ಗೆ ಹಾಕಿದ್ವಿ. ಲೇಬರ್ ಡಿಪಾರ್ಟ್ಮೆಂಟು ಇಂಡಸ್ಟ್ರಿಯಲ್ ಟ್ರೈಬ್ಯುನಲ್ಗೆ ರೆಫರ್ ಮಾಡ್ತೀವಿ 2005ರಲ್ಲಿ. 12 ವರ್ಷ ಸುದೀರ್ಘವಾಗಿ ಟ್ರೈಬ್ಯುನಲ್ ಫೈಟ್ ಮಾಡಿ ಅದು 17 ಅಂಶಗಳ ಅವಾರ್ಡ್ ಕೊಟ್ಟಿದೆ. ಕೆಲಸಗಾರರಿಗೆ ಅನುಕೂಲ ಆಗಿದೆ. ಉದಾಹರಣೆಗೆ 1/1/2004ರಿಂದ 5% ವೇತನ ಹೆಚ್ಚಳವನ್ನು ಅವತ್ತೇನು ಮ್ಯಾನೇಜ್ಮೆಂಟ್ ಕೊಟ್ಟಿತ್ತೋ ಅದನ್ನು 20% ಮಾಡ್ತು. ಅವತ್ತಿದ್ದಂಥ ಬಾಟಾ ಡಬಲ್ ಕೊಡಿ ಅಂತ ಹೇಳ್ತು. ಒಳ್ಳೆ ಮೆಡಿಕಲ್ ಸ್ಕೀಮ್ ತಂದು ಯೂನಿಯನ್ ಜೊತೆ ಚರ್ಚೆ ಮಾಡಿ ಅಂತ ಹೇಳಿದರು. ಒಳ್ಳೆ ಪೆನ್ಷನ್ ತಗೊಂಬನ್ನಿ ಚರ್ಚೆ ಮಾಡಿ ಅಂತ ಹೇಳಿದರು. ಹೀಗೆ 18 ಅಂಶಗಳು ನಮಗೆ ಅನುಕೂಲವಾಗಿರೋದೇ ಬಂತು. ಬಹುಶಃ ಅದೆಲ್ಲ ಜಾರಿಯಾಗಿದ್ದಿದ್ರೆ ಈ ಒಂದು ಪರಿಸ್ಥಿತಿ ಬರ್ತಿರಲಿಲ್ಲ. ದುರದೃಷ್ಟ ಏನಾಗಿದೆ, ಈ ಚಳವಳಿ ಇವಾಗ ಏನು ಶುರುವಾಗಿದೆ, ಇದಕ್ಕೆ ಆರಿಜಿನ್ನು ಸರ್ಕಾರಿ ನೌಕರರಾಗಬೇಕು ಅಂತ. ಬಹುಶಃ ಅವರ ತಿಳುವಳಿಕೆ ಏನು, ಸರ್ಕಾರಿ ನೌಕರರಾಗ್ಬಿಟ್ರೆ ಸರ್ಕಾರ ಕೊಡೋದಿಲ್ಲ, ನಮ್ಗೆ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ ಅಂತ. ನಾವೇನು 148 ಗೆದ್ದಿದ್ವೋ ಅದು ಟ್ರೈಬ್ಯುನಲಲ್ಲಿ, ಅದಕ್ಕೆ ಸ್ಟೇ ತಂದಿದ್ದಾರೆ ಮ್ಯಾನೇಜ್ಮೆಂಟ್ ಅವರು. ಅದನ್ನು ಜಾರಿ ಮಾಡಿ ಅಂತ ಈ ಸ್ನೇಹಿತರೆಲ್ಲ ಕೇಳಿ ಎಲ್ಲ ಒಂದಾಗಿ ರಸ್ತೆಗಿಳಿದಿದ್ರೆ ಬಹುಶಃ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಅದು ಒಂದು ಆಸ್ಪೆಕ್ಟು. ಇವತ್ತು ನಮ್ಮ ಬೇಡಿಕೆ ಏನಿದೆ, 1/1/2004ರಿಂದ ಬರೋದ್ರೆ ಅರಿಯರ್ಸು 6% ಬಡ್ಡಿ ಕೊಡಿ ಅಂತ ಕೋರ್ಟ್ ಹೇಳಿದೆ. ಇಟ್ ಇಸ್ ಅವರ್ ಪ್ರಾಪರ್ಟಿ. ಅದನ್ನು ಜಾರಿ ಮಾಡಿದೆ. ಅದಕ್ಕೆ 20% ಸೇರಿ ಈ 6ನೇ ವೇತನ ಆಯೋಗ ಏನಿದೆ ಅದು ಎಷ್ಟು ಬರುತ್ತೆ ನೋಡಿ. ಅದು ಜಾಸ್ತಿ ಬಂದರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. 1/1/2020ರಿಂದ ಆ ವೇತನ ಆಯೋಗದ ಕೊಟ್ಟು ಬಿಡಿ. ಅದುವರೆಗೆ 1/1/2004ರಿಂದ 148 ಜಾರಿ ಮಾಡಿತ್ತು. ನಾವು ಸ್ಪಷ್ಟವಾದ ಡಿಮಾಂಡ್ ನಾವು ಹಾಕಿದ್ದೇವೆ. ಅದೊಂದು ಬಹಳ ಮುಖ್ಯವಾದ ವಿಚಾರ. ಇನ್ನು ಯಾತಕ್ಕೆ ಈ ಪರಿಸ್ಥಿತಿ ಇದೆ ಅಂದರೆ, ಯಾವಾಗ ನಾವು 4 ಕಾರ್ಪೊರೇಷನ್ ಹಾಕೂಡ್ದು ಅಂತ ಫೈಟ್ ಮಾಡಿದ್ವು, ಅವತ್ತಿನ ಗೌರ್ಮೆಂಟು ಮತ್ತು ಮ್ಯಾನೇಜ್ಮೆಂಟ್ ಅಜೆಂಡಾ ಈ ಯೂನಿಯನ್ ತುಳಿಬೇಕು ಅಂತ. ಸುಮಾರು 300 ಪೊಲೀಸ್ ಕೇಸ್ ಹಾಕಿದ್ರು, ಕ್ರಿಮಿನಲ್ ಕೇಸ್ಗಳು ನಮ್ಮ ಮೇಲೆ. 1000 ಕಾರ್ಯಕರ್ತರ ವರ್ಗಾವಣೆ ಮಾಡಿದರು. ಸುಮಾರು 11 ವರ್ಷ ನಮ್ಮನ್ನು ತುಳಿದ್ರು. ಮತ್ತೆ ಚೇತರಿಸ್ಕೊಂಡು 2012ರಲ್ಲಿ ಸ್ಟ್ರೈಕ್ ಮಾಡಿದ್ವಿ. ಆವಾಗ ಒಂದಿಷ್ಟು ಇನ್ಕ್ರೀಸ್ ಬಂತು. 2016ರಲ್ಲಿ ಸ್ಟ್ರೈಕ್ ಮಾಡಿದ್ವಿ, 12% ಮೂಲ ವೇತನದಲ್ಲಿ ಇನ್ಕ್ರೀಸ್ ಬಂತು. ಮತ್ತು ಸುಮಾರು 4,000 ಅಂತರ್ನಿಗಮದ ವರ್ಗಾವಣೆಗಳಾಯಿತು. ಈಗಲೂ ಕೂಡ ಒಂದೇ ಕಾರ್ಪೊರೇಷನ್ ಇವರು ಮಾಡಿದರೆ ಅಂತರ್ನಿಗಮದ ವರ್ಗಾವಣೆ ಟ್ರಾನ್ಸ್ಫರ್ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇನ್ಫ್ಯಾಕ್ಟ್ ಅಂತರ್ನಿಗಮದ ವರ್ಗಾವಣೆ ಒಪ್ಪಿದೀವಿ ಅಂತ ಇವರೆಲ್ಲ ಹೇಳಿದರು. ಸರ್ಕಾರದ ನೋಟಿಫಿಕೇಶನ್ ನೋಡಿದರೆ ಅದು ಮೂಗಿನ ತುದಿಗೆ ಜೇನ್ ಸೌರದ ಹಂಗಿದೆ. ಅದು ಯಾರಿಗೂ ಏನಾದ್ರು ಸಿಕ್ಕೋದಿಲ್ಲ. ಹಾಗೆ ಮೆಡಿಕಲ್ ಸ್ಕೀಮ್ ಇರ್ಬೋದು. ಅದರಿಂದ ಇವತ್ತೇನಾಗಿದೆ, ಟೋಟಲ್ ಆಗಿ ವರ್ಕರ್ಸ್ ಇಂಟ್ರೆಸ್ಟ್ ಇವರು ನೆಗ್ಲೆಕ್ಟ್ ಮಾಡಿದ್ದಾರೆ. ಇಲ್ಲಿ ಇರೋದು ಅಡ್ಮಿನಿಸ್ಟ್ರೇಷನ್ ಪಾಲಿಸಿ ಏನಾಗಿದೆ,
ಹಿಂದೆ ಯೂನಿಯನ್ಗಳ ಚರ್ಚೆ ಮಾಡಿ ಒಪ್ಪಂದಗಳಿಗೆ ಬರೋರು. 1996 ನಾವು ಕಾಣ್ತಿರೋದು ಒಂದು ಕ್ರುಯಲ್ಟಿ ಇನ್ ದಿ ಅಡ್ಮಿನಿಸ್ಟ್ರೇಷನ್, ಭಾಳ ಹಿಂಸೆ ಮಾಡ್ತಾರೆ ವರ್ಕರ್ಸ್ಗೆ. ಇನ್ನು ಕ್ರಿಮಿನಲೈಸೇಷನು, ಕ್ರಿಮಿನಲ್ ಅಡ್ಮಿನಿಸ್ಟ್ರೇಷನ್ ನಡೀತಿದೆ. ಕರಪ್ಷನ್, ಈ C⁻³ ಇದೆ ಇವತ್ತು ಹಾಲ್ ಮಾರ್ಕ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್. ಆದ್ದರಿಂದ ಅದರ ಡಿರೈವೇಟಿವ್ ಆಗಿ ಈ ಸಮಸ್ಯೆಗಳಲ್ಲೇ ಅವತ್ತು ಬರ್ತೀವಿ. ಇವಾಗ ಒಂದು ಉದಾಹರಣೆ ಹೇಳ್ತೇನೆ. ಯಾರೊಬ್ಬ ಎಂಪ್ಲಾಯಿ BMTSನು ಯಾರಿಗೂ ಇನ್ಶೂರೆನ್ಸ್ ಮಾಡಿಸಿ, ಲೈಫ್ ಇನ್ಶೂರೆನ್ಸ್ ಅಂತ ಕೇಳ್ದ. ಆಗ ಮ್ಯಾನೇಜ್ಮೆಂಟ್ನವ್ರು ಅವ್ರು ಸಸ್ಪೆಂಡ್ ಮಾಡಿದರು. ಏನು LIC ಟೆರರಿಸ್ಟ್ ಆರ್ಗನೈಸೇಷನಾ? ಏನಲ್ವಲ್ಲ. ಇನ್ಶೂರೆನ್ಸ್ ಮಾಡಿಸಿ ಅಂತ ಹೇಳಿದಕ್ಕೆ ಅವ್ನು ಸಸ್ಪೆಂಡ್ ಮಾಡಿದರು. ಇನ್ನೊಬ್ಳು ಯಾರು ಹೆಣ್ಮಗಳು, ಇನ್ನೊಬ್ಬ ಡ್ರೈವರು, ಒಂದು 4 ಜನ ಪ್ಯಾಸೆಂಜರ್ ಜಾಸ್ತಿ ಹಾಕ್ಕೊಂಡಿದ್ರಂತೆ ಈ ಕೋವಿಡ್ ಪೀರಿಯಡಲ್ಲಿ. ಅದು ಬುಕ್ ಮಾಡಿ ಅವ್ರಿಗೆ ಸಸ್ಪೆನ್ಷನ್ನು. ಈ ಅಧಿಕಾರಿಗಳಿಗೆ ಸಸ್ಪೆನ್ಷನ್ನು, ಡಿಸ್ಮಿಸಲ್ಲು, ಭ್ರಷ್ಟಾಚಾರ ಬಿಟ್ಟು ಬೇರೆ ವರ್ಕರ್ಸ್ ಬಗ್ಗೆ ಕಾಳಜಿ ಇಲ್ಲ. ಇವಾಗ ಉದಾಹರಣೆ ಮೆಡಿಕಲ್ ಸ್ಕೀಮು, ಆ್ಯಾವ್ರೇಜ್ ಅವರು ಒಂದು ವರ್ಷಕ್ಕೆ ಒಂದು 200 ರೂಪಾಯಿ ಖರ್ಚು ಮಾಡೋದಿಲ್ಲ ಒಬ್ಬ ವರ್ಕರ್ಗೆ. ಅದೇ ESI ಇದ್ದಿದ್ರೆ ಅದರ ಪರಿಸ್ಥಿತಿ ಬೇರೆ ಆಗಿರೋದು. ನಾವೇನು ಹೇಳಿದ್ದೀವಿ, ನಿಮ್ಮ ಈ ಸಂಜೀವನಿ ಗಿಂಜೀವನಿ ಇದೇನು ಬೇಕಾಗಿಲ್ಲ, ESI ಮಾಡಲಿಲ್ಲ ತಗೊಂಬನ್ನಿ, ಮ್ಯಾನೇಜ್ಮೆಂಟ್ 3.25% ಕೊಡಿ, ನಮ್ಮದು 0.75% ತಗೊಳ್ಳಿ, ಒಂದು ಕಾರ್ಪಸ್ ಟ್ರಸ್ಟ್ ಮಾಡಿ, ಹೆಚ್ಚು ಕೂಡ ವರ್ಷಕ್ಕೆ 150 ಕೋಟಿ ರೂಪಾಯಿ ಬರುತ್ತೆ. ಹಾಸ್ಪಿಟ್ಲ್ಗಳು ನಾವು ಕಟ್ಬೋದು, ಮಲ್ಟಿ ಫೆಸಿಲಿಟಿ ಇರುವಂಥ ಹಾಸ್ಪಿಟ್ಲ್ಗಳು. ಇದು ಯಾವುದು ಹೋಗಲ್ಲ. ಯಾಕೆಂದರೆ ಅಲ್ಲಿರೋ ಅಧಿಕಾರಿಗಳ ತಲೆ ಎಲ್ಲ ಫಾಸಿಲೈಸ್ ಆಗಿಬಿಟ್ಟಿದೆ. ಕ್ರಿಯೇಟಿವಿಟಿ ಅವರಲ್ಲಿ ಇದ್ದಿದ್ರೆ ಬಹುಶಃ ಇವತ್ತು ಹುಡುಗರು ಯಾರು ಬೀದಿಗಿಳಿಯೋ ಅವಶ್ಯಕತೆ ಬರ್ತಿರ್ಲಿಲ್ಲ. ಆ ಕ್ರಿಯೇಟಿವಿಟಿಯಿಂದ ಸಂಪೂರ್ಣವಾಗಿ ಇವತ್ತು ಹೊರಟೋಗ್ಬಿಟ್ಟಿದೆ ಅವರಲ್ಲಿ. ಕ್ರೂಯಲ್ಟಿ ಅನ್ನೋದು ಇಟ್ ಈಸ್ ಡಾಮಿನೇಟಿಂಗ್. ಆದ್ದರಿಂದ ಏನಾಗುತ್ತೆ, ಈ ಡ್ರೈವರ್ ಕಷ್ಟ ಏನು, ಕಂಡಕ್ಟರ್ ಕಷ್ಟ ಏನು, ಮೆಕ್ಯಾನಿಕ್ ಕಷ್ಟ ಏನು, ಅದನ್ನು ತಿಳ್ಕೊಳ್ಬೇಕು ಅಂತ ಅವ್ರ ಮನಸ್ಸಲ್ಲಿಲ್ಲ. ಮನಸ್ಸಲ್ಲಿದ್ರೆ ಖಂಡಿತ ತಿಳ್ಕೋಬಹುದು. IAS ಅಧಿಕಾರಿಗಳಿದ್ದಾರೆ, IPS ಅಧಿಕಾರಿಗಳಿದ್ದಾರೆ, ಅವ್ರು ಇದಕ್ಕೆಲ್ಲ ಗಮನ ಕೊಡೋದೇ ಇಲ್ಲ. 2 ವರ್ಷ 3 ವರ್ಷ ಒಬ್ರು ಇರ್ತಾರೆ, ತೆಳ್ಳೋ ಗಾಡಿ ಇದ್ದಂಗೆ. ನನ್ನ ಕಾಲದಲ್ಲಿ ಏನಾದ್ರು ಆಗಲಿ, ಈ ಒಂದು ಅಪ್ರೋಚಿಂದ ಇವತ್ತೇನಾಗಿದೆ, ನಮ್ಮ ಪರಿಸ್ಥಿತಿ ಕಷ್ಟ ಆಗಿದೆ. ಆ 148/2005 ಅವಾರ್ಡ್ ಏನಿದೆ ಅದಕ್ಕೆ ಸ್ಟೇ ತಂದಿದ್ದಾರೆ ಹೈಕೋರ್ಟಿಂದ. ಅಂದರೆ ವರ್ಕರ್ಸ್ ಎನಿಮಿ ಅಂತ ಹೇಳ್ಕೊಂಡಿದ್ದಾರೆ. ಇದು ವರ್ಕರ್ಸ್ ಫ್ರೆಂಡ್ಲಿ ಇಲ್ಲ ಈ ಮ್ಯಾನೇಜ್ಮೆಂಟು. ಪ್ರತಿಯೊಂದಕ್ಕೂ ಕೋರ್ಟ್ ಗಳಿಸ್ತಾರೆ. ಇನ್ಫ್ಯಾಕ್ಟ್ ಇದುವರೆಗೆ ಒಂದು 5-6 ಕೇಸು ನಾವೇ ಸುಪ್ರೀಂ ಕೋರ್ಟ್ ತಗೊಂಡು ಎಲ್ಲದರಲ್ಲೂ ಸೋತಿದ್ದಾರೆ. ನಮ್ಮ ವಿರುದ್ಧ ಅವ್ರು ಯಾರು ಗೆದ್ದಿಲ್ಲ ಇವತ್ತು. ಆದ್ರೆ ವಿಳಂಬ ಆಗುತ್ತೆ, ಏನು ಮಾಡೋದು, ನ್ಯಾಯ ವ್ಯವಸ್ಥೆ ಆಗಿದೆ ಈ ದೇಶದಲ್ಲಿ. ಯಾವನೊಬ್ಬ ರಾಜಕಾರಣಿ ಹೋದ್ರೆ ತಕ್ಷಣ ಅವ್ರಿಗೆ ಜಡ್ಜ್ಮೆಂಟ್ ಸಿಗುತ್ತೆ. ಮಧ್ಯರಾತ್ರಿಯಲ್ಲಿ ಹಿಯರಿಂಗ್ ಮಾಡ್ತಾರೆ, ಬೆಳಗ್ಗೆ ಜಾವ ಆರ್ಡರ್ ಮಾಡ್ತಾರೆ. ಒಬ್ಬ ವರ್ಕರು ನನಗೆ ಕಡಿಮೆ ದುಡ್ಡಿದೆ, ಬದುಕಕ್ಕಾಗಲ್ಲ, ಮನೇಲಿ ಹೆಂಡತಿ ಮಕ್ಕಳು ಸಾಕಕ್ಕಾಗಲ್ಲ ಅಂತ ಕೋರ್ಟ್ಗೆ ಹೋದ್ರೆ 14 ವರ್ಷ ನಡೀತದೆ. ಅದು ಬಂದ್ರೆ ಇವಾಗ ಹೈಕೋರ್ಟ್ ಹೋಗಿದೆ, ಅಲ್ಲಿ 3 ವರ್ಷದಿಂದ ಕೊಳಿತಾ ಇದೆ. ಅದು ನಮಗೆ ಗೊತ್ತಿಲ್ಲ ಇನ್ಯಾವ್ಯಾವ ಕೋರ್ಟ್ಗೆ ಹೋಗ್ತಾರೆ ಅಂತ. ಅದರಿಂದ ಇವತ್ತು ನಾನು ಲಕ್ಷ್ಮಣ್ ಸವದಿ ಅವ್ರನ್ನ ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವ್ರನ್ನ ಕೇಳೋದು, ಸ್ವಲ್ಪ ಇವರು ಮನಸ್ಥಿತಿ ಬದಲಾವಣೆ ಮಾಡಿ ಮನುಷ್ಯರನ್ನು ತಂದು ಹಾಕಿ ಅಲ್ಲಿ ಅಧಿಕಾರಿಗಳಾಗಿ. ಮೃಗಗಳಿದ್ದಾರೆ, ಮನುಷ್ಯರೂಪೇಣ ವರ್ತನರಿ ಹೇಳ್ದ. ಇವತ್ತು ಆ ಮೃಗಗಳನ್ನ ನಾವು ನೋಡ್ತಿದ್ದೀವಿ. ಕಷ್ಟ ಅವ್ರಿಗೆ ಗೊತ್ತಾಗಲ್ಲ. ಎಷ್ಟು ಜನ ಡ್ರೈವರ್ಗಳು ಕೆಲಸದ ಅವಧಿಯಲ್ಲಿ ಕೆಲಸ ಮಾಡುವಾಗ ಆಕ್ಸಿಡೆಂಟ್ ಆಗಿ ಸತ್ತಿಲ್ಲ, 8 ಜನ ಮೆಕ್ಯಾನಿಕ್ ಸತ್ತಿಲ್ಲ, 8 ಜನ ಕಂಡಕ್ಟರ್ಗಳು ಸತ್ತಿಲ್ಲ. ಅವ್ರಿಗೆ ಯಾವುದೋ ಒಂದು ಈ ಸಂವೇದನೆಗಳೇ ಅವ್ರಿಗಿಲ್ಲ. ಒಂದು ಕಲ್ಲು ಹೃದಯ ಜನ ಇವತ್ತು ಅಲ್ಲಿದ್ದಾರೆ. ಆದ್ದರಿಂದ ಇವತ್ತೇನಾಗಿದೆ, ಮಾತೆತ್ತಿದ್ರೆ ಸ್ಟ್ರೈಕಿನ ಪರಿಸ್ಥಿತಿ ಬಂದಿದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ನಿಜ ನಷ್ಟಕ್ಕೆ ಇನ್ನೂ ಹಲವಾರು ಕಾರಣಗಳಿವೆ. ಇವಾಗ ಡೀಸೆಲ್ ಬೇರೆ ಆಲ್ಟರ್ನೇಟ್ ಡೇ ಜಾಸ್ತಿ ಆಗುತ್ತೆ, ಅದಕ್ಕೆ ನಮಗೇನು ಪರಿಹಾರ ಕೊಡ್ತಿಲ್ಲ. ಮೊನ್ನೆ ಬಜೆಟಲ್ಲಿ ದುಡ್ಡು ಕೊಡ್ರಿ 1,000 ಕೋಟಿ ಕಾರ್ಪೊರೇಷನ್ಗೆ ಅಂತ ಕೇಳಿದ್ವಿ, ತೆರಿಗೆ ರಿಯಾಯಿತಿ ಕೊಡಿ ಅಂತ ಹೇಳಿದ್ವಿ, ಟೋಲ್ ರಿಯಾಯಿತಿ ಕೊಡಿ ಅಂತ ಹೇಳಿದ್ವಿ, ನಮ್ಮ ಸಂಬಳವನ್ನು ನೀವೇ ಸರ್ಕಾರ ಕೊಡಿ ಅಂತ ನಾವು ಕೇಳಿದ್ವಿ. ಒಂದು ಬಿಡಿಗಾಸು KSRTC ಅಥವಾ ಈ ನಿಗಮಗಳು ಸರ್ಕಾರ ಕೊಟ್ಟಿಲ್ಲ. ಒಂದು ಮಲತಾಯಿ ಧೋರಣೆ ಅನುಸರಿಸಿದೆ. ಬಹುಶಃ ಈ ಕಾರ್ಪೊರೇಷನ್ ಬದುಕಿರೋದೇ ಅವ್ರಿಗೆ ಇಷ್ಟವೇಲ್ವೇನೋ. ಇದೇ ರೀತಿ ಆದರೂ ಕ್ಲೋಸ್ ಮಾಡೋ ಸ್ಥಿತಿ ಬರ್ತದೆ. ಆದರೆ ನಾನು ಸರ್ಕಾರಕ್ಕೆ ಕೊಡೋದು, ಇವತ್ತು ನಿಮ್ಮ ಗುರುಗಳು ಹೇಳಿದ್ದಾರೆ ರೈಲ್ವೆ ಖಾಸಗೀಕರಣ ಮಾಡೋದಿಲ್ಲ ಅಂತ. ನೀವು ಹೇಳಿ ಸಾರಿಗೆ ನಿಗಮಗಳು ಖಾಸಗೀಕರಣ ಮಾಡಲ್ಲ, ಸಾರಿಗೆ ನಿಗಮಗಳು ಬಜೆಟ್ರಿ ಅಲಾಟ್ಮೆಂಟ್ ಕೊಡ್ತೀವಿ, ಈ ಡೀಸೆಲ್ ಬೆಲೆ ಸ್ವಲ್ಪ ಸೆಸ್ ಕಡಿಮೆ ಮಾಡ್ತೀವಿ. ಹೇಗೆ ಉದ್ಧಾರ ಮಾಡೋವಾಗೋದು? 5 ವರ್ಷ ಆದ್ರೂ ಫೇರ್ ಹೈಕ್ ಕೊಡಲ್ಲ, ಕೊಡಿ ಅಂತ ನಾನು ಹೇಳ್ತಿಲ್ಲ. ಫೇರ್ ಹೈಕ್ ಇಸ್ ನಾಟ್ ದಿ ಪ್ರಾಬ್ಲಮ್. ಬಟ್ ನಾವು ಎಲ್ಲವನ್ನೂ ಬಿಡಿ ಭಾಗದಿಂದ ಹಿಡಿದು ಬಸ್ಸಿಂದ ಹಿಡಿದು ಎಲ್ಲವನ್ನೂ ಕೊಂಡ್ಕೋಬೇಕು. ಇನ್ನು ಆ ಕೊಂಡ್ಕೊಳ್ಳೋದ್ರಲ್ಲಿ ನಿಮ್ಗೆ ಗೊತ್ತಿದೆ ಏನೇನು ಭ್ರಷ್ಟಾಚಾರಗಳಿವೆ ಅಂತ. ಇನ್ಫ್ಯಾಕ್ಟ್ ಹಿಂದೆ ಆ ಮಾರ್ಕೋಪೋಲ್ ವಿರುದ್ಧ ನಾವು ದೊಡ್ಡ ಹೋರಾಟ ಮಾಡಿದ್ವಿ. ನಾವು PGR ಹಿಂಗೆ ಅವತ್ತೇ ಹೇಳಿದ್ವಿ, ಓಲ್ವೋ ಬೇಡಪ್ಪ, ಅದು ಮಾಸ್ ಟ್ರಾನ್ಸ್ಪೋರ್ಟ್ ಅಲ್ಲ, ಕ್ಲಾಸ್ ಟ್ರಾನ್ಸ್ಪೋರ್ಟು. ಕೆಂಪು ಬಸ್ಗಳು ಜಾಸ್ತಿ ಮಾಡಿ ಸಾಧಾರಣ ಜನರ ಬಸ್ಸಲ್ಲಿ ಓಡಾಡಲಿ, ಆ ಶ್ರೀಮಂತರಿದ್ರೆ ಕಾರ್ ತಗೊಂಡು ಹೋಗಲಿ ಅಂತ ನಾವು ಹೇಳಿದ್ವಿ.
ಇವತ್ತೇನಾಗಿದೆ, ಅಡ್ಡಾದಿಡ್ಡಿ ಇದೆಲ್ಲ ಓಲ್ವೋ ಬಸ್ಗಳು ತಂದು ಹಾಕಿದ್ದಾರೆ. Yeah. ಇನ್ಫ್ಯಾಕ್ಟ್ ಮೊನ್ನೆ ಪೇಪರಲ್ಲಿ ನೋಡ್ತಿದ್ದೆ, ಈ ಕೋವಿಡ್ ಬಂದ ಮೇಲೆ 70 ಲಕ್ಷ ಇದ್ದಿದ್ದು ವೆಹಿಕಲ್ ಸಂಖ್ಯೆ ಬೆಂಗಳೂರಿನಲ್ಲಿ 1 ಕೋಟಿಗೆ ಹೋಗಿದೆ. ಆ 30,000 ಕಾರುಗಳೇನೆ. ಅದರಿಂದ ಓಲ್ವೋ ಬಸ್ಗಳು ಇವತ್ತು ಧೂಳು ಕುಡಿತಾ ಡಿಪೋಗಳು ಕೂತಿವೆ. ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಬಡ್ಡಿ ಕೊಡ್ತೀವಿ, ಇದಕ್ಕೆ ಕೆಲಸಗಾರ ಕೇಳಿದ್ರು ದುಡ್ಡು ಇಲ್ಲ, ಪಾಪರಾಗಿದ್ದೀವಿ ಅಂತ ಹೇಳ್ತಾರೆ. ಸಂಬಳ ಸರಿಯಾಗಿ ಕೊಡೋಕ್ಕಾಗಲ್ಲ, PF ದುಡ್ಡು ಸರಿಯಾಗಿ ಕಟ್ತಿಲ್ಲ, ರಿಟೈರ್ ಆದವ್ರು ಗ್ರ್ಯಾಚ್ಯುಟಿ ಕೊಡ್ತಾ ಇಲ್ಲ. ಆದ್ದರಿಂದ ಒಟ್ಟಾರೆ ಇವತ್ತು ಒಂದು ಮಾಲ್ ಅಡ್ಮಿನಿಸ್ಟ್ರೇಷನ್ನು, ಯಾವುದೇ ಸಂವೇದನೆ ಇಲ್ಲದೆ ಇರತಕ್ಕಂಥ ಒಂದು ಕ್ರೌರ್ಯ ಮ್ಯಾನೇಜ್ಮೆಂಟ್ ಇರೋದ್ರಿಂದ ಇವತ್ತು ವರ್ಕರ್ಸ್ ಈ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ಆದ್ದರಿಂದ ಇದನ್ನು ಸರಿ ಮಾಡಬೇಕಾದ್ರೆ ಸರ್ಕಾರ ಸೀರಿಯಸ್ ಆಗಿ ಡೈಲಾಗ್ ಮಾಡಬೇಕು. ಯಾರೋ ಅವ್ರು ಸ್ಟ್ರೈಕ್ ನೋಟಿಸ್ ಕೊಟ್ಟರು, ಆವಾಗ ಬನ್ರಿ ಮಾತಾಡೋದಕ್ಕೆ ಕರೆಯೋದಲ್ಲ. ಇನ್ಫ್ಯಾಕ್ಟ್ ಸ್ಟ್ರೈಕ್ಗಳಲ್ಲಿ ಎಲ್ಲ ವಿಚಾರಗಳು ಸೆಟ್ಲ್ ಆಗೋದಿಲ್ಲ. ಯಾಕೆಂದರೆ ಇವತ್ತು ಬರೀ 6ನೇ ವೇತನ ಆಯೋಗ ಪ್ರಶ್ನೆ, ಅದು ಯಾವ ರೀತಿ ಫಿಕ್ಸ್ ಮಾಡ್ತಾರೆ ಅದು ನಮಗೆ ಗೊತ್ತಿಲ್ಲ. ನಮಗೆ ಹಲವಾರು ಸೌಲಭ್ಯಗಳಿದೆ, ಅವುಗಳ ಹಣೆ ಬರ ಏನಾಗುತ್ತಿವೆ ಎಲ್ಲ ಬಂದರೆ ನಮ್ಗೆ ಗೊತ್ತಿಲ್ಲ. 4 ವರ್ಷ ಅಗ್ರಿಮೆಂಟ್ ಮಾಡ್ತೀವಿ, ಅದು ವೇತನ ಆಯೋಗ ಅಂತ ಹೇಳಿದ್ರೆ ಅವೆಲ್ಲ 8-10 ವರ್ಷಕ್ಕೊಮ್ಮೆ ಮಾಡ್ತಾರೆ. ಮತ್ತು ಇಲ್ಲಿ ನಮ್ಮ ಆದಾಯದ ಮೇಲೆ, ನಮ್ಮ ಶಕ್ತಿ ಮೇಲೆ ನಾವು ಡಿಸೈಡ್ ಮಾಡೋ ಶಕ್ತಿ ನಮಗಿದೆ. ಒಂದು ಹಕ್ಕಿದೆ ಇವತ್ತು ಡಿಮಾಂಡ್ ಹಾಕೋದಕ್ಕೆ. ನೀವು ಸರ್ಕಾರಿ ನೌಕರಿ ಹಾಕಿದ್ರೆ ಡಿಮಾಂಡ್ ಮಾಡೋಕ್ಕೆ ಹಕ್ಕಿಲ್ಲ. ಮತ್ತು ಇಲ್ಲಿ ನಾವು ಇನ್ ಸ್ಪೈಟ್ ಆಫ್ ಆಲ್ ದಿಸ್ ಕರಪ್ಷನ್, ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇಟ್ ಇಸ್ ಎ ನೆವರ್ ಎಂಡಿಂಗ್ ಸ್ಟ್ರಗಲ್. ಆದ್ದರಿಂದ ನಾವು ಇವತ್ತು ಸರ್ಕಾರಕ್ಕೆ ಕೇಳೋದು, ಗಂಭೀರವಾಗಿ ಚರ್ಚೆ ನಡೆಸಿ, ಅವ್ರು ಯಾರೋ ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ದಾರೆ, ಅದನ್ನು ಹೆಂಗಾರು ಮಾಡಿ ಅವಾಯ್ಡ್ ಮಾಡೋಣ. ಉದಾಹರಣೆಗೆ 9 ಡಿಮಾಂಡ್ 10 ಡಿಮಾಂಡ್ ಅಂತ ಹೇಳಿದರು. ಅವ್ರು ಮುಂಚೆ 10 ಡಿಮಾಂಡ್ ಹಾಕಿರಲಿಲ್ಲ. ಸರ್ಕಾರಿ ನೌಕರಾಗಬೇಕು ಹೊಂದಿತ್ತೇ ವಿನಃ ವೇತನ ಹೆಚ್ಚಳ ಬೇಡ ಅಂತಲೇ ಘೋಷಣೆಗಳು ಕೊಟ್ಟಿದ್ರು. ಆ ಸ್ಟ್ರೈಕ್ ಶುರು ಆದಮೇಲೆ ಆ ಡಿಮಾಂಡ್ ಬಿಟ್ಟರು. ಬಿಟ್ಟುಬಿಟ್ಟು ವೇತನ ಆಯೋಗ ಕಟ್ಕೊಂಡ್ರು. ನಮಗೆ ಗೊತ್ತಿಲ್ಲ ಎಷ್ಟು ಮಟ್ಟಕ್ಕೆ ಆಗುತ್ತೆ ಅಂತ. ಎಲ್ಲ ಅವತ್ತು ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದರು. ಮತ್ತೆ ಪುನರಾಯ ಮಹಾನ್ ಕಪಿ ಅಂತ ಅದೇ ಡಿಮಾಂಡ್ಗಳು ಬಂದಿವೆ. ಆದ್ದರಿಂದ ಸರ್ಕಾರಕ್ಕೆ ನಾನು ಹೇಳೋದಿಷ್ಟೇ, ಗಂಭೀರವಾಗಿ ತಗೊಳ್ಳಿ. 1.3 ಲಕ್ಷ ಸಾರಿಗೆ ನೌಕರರ ಅವರ ಕುಟುಂಬಗಳ ಭವಿಷ್ಯದ ಪ್ರಶ್ನೆ, ಬದುಕಿನ ಪ್ರಶ್ನೆ. ಸುಮಾರು 1.25 ಕೋಟಿ ಜನ ನಮ್ಮ ಸಂಸ್ಥೆ ಬಸ್ಗಳನ್ನ ಉಪಯೋಗಿಸ್ತಿದ್ದಾರೆ. ಅದು ಇನ್ನೂ ಜಾಸ್ತಿ ಆಗಬೇಕು, ಬಸ್ಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಯಾವತ್ತೂ ಕೋವಿಡ್ ಇರೋಕ್ಕಾಗಲ್ಲ. ಇಟ್ ಇಸ್ ಎ ಪಾಸಿಂಗ್ ಫೇಸ್, ಬರುತ್ತೆ ಹೋಗುತ್ತೆ. ಮತ್ತೆ ಔಷಧಿಗಳದಕ್ಕಾಗಲೇ ಬರುತ್ತೆ ಅದು ವ್ಯಾಕ್ಸಿನ್ಗಳು. ಅದರಿಂದ ಒಂದು ಮುನ್ನೋಟ ಏನಿರಬೇಕಪ್ಪ ಅಂತ ಹೇಳಿದ್ರೆ ಈ ಸಂಸ್ಥೆ ಬೆಳೆಸಬೇಕು. ನಿಜ, ಈ ಸಂದರ್ಭದಲ್ಲಿ ಕೆಲವು ಮಾತುಗಳು ಬರ್ತಿವೆ, ನಮಗೇನ್ರಿ ಸಂಸ್ಥೆ ಇದ್ರೆಷ್ಟು ಬಿಟ್ಟರೆಷ್ಟು, ನಾವು ಇವತ್ತು ಸ್ವಲ್ಪ ದುಡ್ಡು ಸರ್ಕಾರಿ ನೌಕರರ ಥರ ಸಂಬಳ ತಗೊಂಡ್ಬಿಟ್ರೆ ಸಾಕು ಅಂತ ನಾನು ಕೇಳ್ತೀನಿ. ನಾವು ಹಿಂದಿನ ಪೀಳಿಗೆ ಜನಗಳು ಸಂಸ್ಥೆ ಉಳಿಸ್ಲಿ ಹೋರಾಟ ಮಾಡಿದ್ವಿ. ಮೊನ್ನೆ ಬ್ಯಾಂಕ್ ಎಂಪ್ಲಾಯೀಸು 2 ದಿವಸ ದೇಶವ್ಯಾಪಿ ಸ್ಟ್ರೈಕ್ ಮಾಡಿದರು. ಯಾಕೆ? ಬ್ಯಾಂಕ್ ರಾಷ್ಟ್ರೀಕರಣ ಹಾಗೆ ಇರಲಿ, ಖಾಸಗೀಕರಣ ಮಾಡಬೇಡಿ ಅಂತ. LIC JSC ಎಂಪ್ಲಾಯೀಸ್ ಮೊನ್ನೆ ಸ್ಟ್ರೈಕ್ ಮಾಡಿದರು. ಇವತ್ತು ಯಾವ ನೌಕರರ ವರ್ಗ ಸಂಸ್ಥೆ ಉಳಿಸುವಂತ ಹೋರಾಟವನ್ನು ಮಾಡಿದೆ ನನ್ನ ಸ್ವಾರ್ಥಕ್ಕಿಳಿತದೆ. ಇತಿಹಾಸದಲ್ಲೆಲ್ಲೂ ಆ ಬೇಡಿಕೆಗಳು ಇತ್ಯರ್ಥ ಆಗಿಲ್ಲ. ಸಂಸ್ಥೆ ಉಳಿಸೋದ್ರಿಂದ ನೀವೆಲ್ಲ ಬಂದಿದ್ದೀರಾ. ನಾವೆಲ್ಲ ಹೋರಾಟ ಮಾಡಿದ್ವಿ, ಪೊಲೀಸ್ ಏಟ್ ತಿಂದ್ವಿ, ಜೈಲ್ಗೆ ಹೋದ್ವಿ. 1 ಲಕ್ಷ ಜನ ನೀವು ಬಂದಿದ್ದೀರಾ ಇವತ್ತು. ಆದ್ರಿಂದ ಯಾವುದೇ ಹೋರಾಟದಲ್ಲಿವೆ ಸಂಸ್ಥೆ ಹಿತರಕ್ಷಣೆ ನಂಬರ್ 1. ನಂತರ ನಾವು ಬದುಕ್ತೀವಿ, ಸಂಸ್ಥೆ ಇದ್ರೆ ನಾವು ಬದುಕ್ತೀವಿ. ಭ್ರಷ್ಟಾಚಾರ ಹೋಗಬೇಕು ಅನ್ನೋದು ಈ ಚಳವಳಿಗಳಲ್ಲಿ ಬರಬೇಕು. ಎಲ್ಲರೂ ಒಕ್ಕರ್ಲಿಂದ ಭ್ರಷ್ಟಾಚಾರ ಹೋಗಬೇಕು ಅಂದ್ರೆ ಅವಾಗುತ್ತೆ. ಯಾವ ನೇರ ಮಾಡ್ಕೊಳ್ಳಿ, ನಾವು ಸುಮ್ಮನೆ ಇರಲಿ ಅಂದ್ರೆ ಆಗೋದಿಲ್ಲ. ಆದ್ರೆ ಇವು ಕೆಲವು ಮೂಲಭೂತವಾದ ವಿಷಯಗಳನ್ನ ನನಗೆ ಹೇಳೋಕೆ ಮಾತಾಡೋಣ ಸರ್, ಇಷ್ಟಪಡ್ತೀನಿ. ಒಂದು ಚರ್ಚೆ ಆಗ್ಬೋದು ಅದರ ಬಗ್ಗೆ. ಮಾತಾಡೋಣ ಸರ್. ಐ ಶೋರ್ಲಿ ಗೆಟ್ ಬ್ಯಾಕ್ ಟು ಯು. ದಟ್ ವಾಸ್ ಸೋ ಫ್ಯಾಂಟಾಸ್ಟಿಕ್ ಆಫ್ ಯು. ನಾವು ಆರಂಭದಿಂದಾನೂ ಇದನ್ನೇ ಹೇಳ್ತಾ ಇರೋದು. ಇನ್ಫ್ಯಾಕ್ಟ್ ಆರಂಭ ಮಾಡಿದಾಗ ನಾನು ಹೇಳಿದ್ದು ಇದನ್ನೇ, ಹ್ಯೂಮನ್ ಟಚ್ ಇಲ್ಲ ಅಂತಂದರೆ ಯಾವ ಸಂದರ್ಭದಲ್ಲೂ ಏನಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ. ಐ ವಿಲ್ ಗೋ ಟು ಚಂದ್ರು. ಚಂದ್ರು ಅವರ ಕ್ಷಮಿಸಿ, ಬಹಳ ಹೊತ್ತು ನಿಮ್ಮನ್ನು ನಾನು ಮಾತಾಡ್ಸೋಕ್ಕೆ ಸಾಧ್ಯ ಆಗಲಿಲ್ಲ. ಯು ಕ್ಯಾನ್ ಹ್ಯಾವ್ ಅ ಫ್ಯೂ ಮಿನಿಟ್ಸ್ ಆಫ್ ಅನ್ಇಂಟರಪ್ಟೆಡ್ ಟೈಮ್. ದಯವಿಟ್ಟು ಮಾತಾಡಿ, ಪ್ಲೀಸ್ ಗೋ ಅಹೆಡ್. ಮೇ ಬಿ ಇವತ್ತು ಎಲ್ಲ ಪಾಯಿಂಟ್ಸ್ನು ತಾವು ಕವರ್ ಮಾಡೋಕ್ಕಾಗದೇ ಇರಬಹುದು, ಬಟ್ ಒಂದು ಜಿಸ್ಟ್ ಕೊಡಿ ಜನಕ್ಕೆ ದಯವಿಟ್ಟು. ಆಮೇಲೆ ಒಬ್ಬರು ಡ್ರೈವರ್ ಪತ್ನಿ ಕಾಲ್ ಮಾಡಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ ನಾನು. ಹೇಳಿ. ನಮಸ್ಕಾರ, ನಾನು ಚಂದ್ರು, KSRTC ನೌಕರರ ಕೂಟದ ರಾಜ್ಯಾಧ್ಯಕ್ಷರು. ಮೊದಲಿಗೆ ನಮ್ಮ ಗುರುಗಳಾದ ಹಿರಿಯರಾದ ನಮ್ಮ ಅನಂತ ಸುಬ್ರಸ್ ಅವರಿಗೆ ನನ್ನ ಆತ್ಮೀಯ ಅಭಿನಂದನೆಗಳು. ಅವ್ರು ಹೇಳ್ತಾ ಇರೋದು ನಿಜಕ್ಕೂ ಎಲ್ಲ ಸತ್ಯ ಸಂಗತಿಗಳಿದ್ದಾವೆ ಸರ್. ಇದರಲ್ಲಿ ನಮಗೆ ಇವ್ರು ಹೇಳ್ತಾರೆ 2004, 8, 12, 16 ಅಂತೆಲ್ಲ ಹೇಳ್ತಾ ಇದ್ದಾರೆ. ಎಲ್ಲ ಸರಿ, ಇದು ಲಾಸ್ ಆಗಿದ್ದಂತಾನು ಹೇಳ್ತಾ ಇದ್ದಾರೆ. ಓಕೆ, ಮೊದಲಿಗೆ ಇದು ನನ್ನ ವೇತನ ಚೀಟಿ ಸರ್. ನಾನು 2004 ನನ್ನ ಅಪಾಯಿಂಟ್ಮೆಂಟ್ ಡೇಟು. 2004 ಅಪಾಯಿಂಟ್ಮೆಂಟ್ ಡೇಟು ನಂದು. ನನ್ನ ಮೂಲ ವೇತನ ಬಂದು 15,840 ರೂಪಾಯಿ ಇದೆ ನನ್ನ ಮೂಲ ವೇತನ. ಎಲ್ಲ ಸೇರಿಸಿ ನನಗೆ ಬರೋದು
ಯಾವುದೂ ಕಟಿಂಗ್ ಇಲ್ಲ, ಯಾವ ಪನಿಷ್ಮೆಂಟ್ ಆಗಿಲ್ಲ, ನಂದು ಯಾವ ಇನ್ಕ್ರಿಮೆಂಟ್ ಹೋಗಿಲ್ಲ, ಏನೋಗಿಲ್ಲ. ನಂದು ಬರೋದು ಏನು ಗ್ರಾಸ್ ನನ್ನ ಕೈಗೆ ಬರೋದು, ನೆಟ್ ನನ್ನ ಕೈಗೆ ಬರೋದು. ಗ್ರಾಸ್ ನಿಮ್ದು 15,000 ಇದೆ, ನೆಟ್ ಇಲ್ಲ ಗ್ರಾಸ್ ಬಂದು ನಂದು 30,768. ಓ ಹೌದಾ? ಗ್ರಾಸ್ ಹೌದಾ? 2004 ಅಪಾಯಿಂಟ್ಮೆಂಟ್ ಸರ್ ನಾನು. ಬಟ್ ಕೈಗೆ ಎಷ್ಟು ಬರೋದು ನಿಮಗೆ? 27,000 ರೂಪಾಯಿ. ಓಕೆ, 27,800-300 ರೂಪಾಯಿ ಆ ಕಡೆ ಈ ಕಡೆ ಬರುತ್ತೆ. ಅಂದ್ರೆ ನನಗೆ 2004 ಅಪಾಯಿಂಟ್ಮೆಂಟ್ ಅಂದ್ರೆ ಹತ್ರ 17 ವರ್ಷ 18 ವರ್ಷ ಸರ್ವಿಸ್. ನನ್ನ ಸಂಬಳ ಇದು. ನಾನು ಇಷ್ಟು ಕಡಿಮೆ ಸಂಬಳದಲ್ಲಿ ಬೆಂಗಳೂರಲ್ಲಿ ನಾನು ಹೆಂಗ್ ನನ್ನ ಜೀವನ ಸಾಗಿಸೋಣ? ಅದೇ ಒಂದು ಆಂಧ್ರ ಸರ್ಕಾರದ ಒಂದು ಕಂಡಕ್ಟರ್ ನಂದು ಪೇ ಸ್ಲಿಪ್ ನನ್ನ ಕೈಯಲ್ಲಿದೆ. ಅವ್ರು 2009 ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಕಂಡಕ್ಟರ್ ಆಗಿ. ಅವರ ಬೇಸಿಕೆ ಬಂದು 27,850 ರೂಪಾಯಿ ಇದೆ ಸರ್. ಅವ್ರ ಕೈಗೆ ತಗೊಳ್ಳೋದು ಬಂದು 41,836 ರೂಪಾಯಿ. ಪಕ್ಕದಲ್ಲಿರೋ ರಾಜ್ಯ. ಈ ತಾರತಮ್ಯ ನಮ್ಗೆ ಯಾಕೆ? ನಾವು ಕೇಳ್ತಾ ಇರೋದು, ನೀವು ಹೇಳ್ದಂಗೆ ನಾವೇನು ಎಕ್ಸ್ಟ್ರಾರ್ಡಿನರಿಯಾಗಿ ಕೊಡಿ ಅಂತ ನಮ್ಗೆ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಜೀವನ ನಡೆಸುವಷ್ಟು ನಮ್ಗೆ ಅಲ್ಪ ಆರ್ಥಿಕ ಸಬಲತೆಯನ್ನು ಹೊಂದುವಂತ ಒಂದು ಮೊತ್ತನ ನಮ್ ಕೈ ಕೊಡಿ. ಬೇರೆ ನಿಗಮ ಮಂಡಳಿಗಳಲ್ಲಿ ಹೆಂಗ್ ಪಡಿತಾವ ಅದು ನಮ್ಗೆ ಸಂಬಳ ಕೊಡಿ. ನಿಗಮ ಮಂಡಳಿಗಳಂತ ಹೇಳ್ತಾರೆ, ನಿಗಮ ಮಂಡಳಿಗಳು ಎಲ್ಲಾನು 71 ನಿಗಮ ಮಂಡಳಿಯಲ್ಲಿ KEB ಮತ್ತೆ KSRTC ಹೊರತುಪಡಿಸಿ ಬೇರೆ ಯಾರು ಅಗ್ರಿಮೆಂಟ್ ಮಾಡಲ್ಲ ಸರ್ 4 ವರ್ಷಕ್ಕೊಂದ್ಸಲಿ. ಆದ್ರೆ ಅಗ್ರಿಮೆಂಟ್ ಮಾಡುವಂತ KEB ಅವರು ಸರ್ಕಾರಿ ನೌಕರಿಗಿಂತ 21% ಜಾಸ್ತಿ ಇದ್ದಾರೆ. ಅವರು ಸರ್ಕಾರಿ ನೌಕರ ತರ ವೇತನ ಬೇಕಂತ ಕೇಳೋದೇ ಇಲ್ಲ. ಆದ್ರೆ ಬೇರೆ ಎಲ್ಲ ನಿಗಮ ಮಂಡಳಿಗಳು ಈಗ ವೇತನ ಆಯೋಗದ ಶಿಫಾರಸ್ನ ಅಳವಡಿಸ್ಕೊಂಡು ಎಲ್ಲ ನೆಮ್ಮದಿಯಾಗಿದ್ದಾರೆ. ನಮಗ್ ಮಾತ್ರ ಯಾಕೆ ಹಿಂಗೆ? ನಮ್ಮ ಗುರುಗಳಾದ ಅನಂತ್ ಸುಬ್ರಹ್ಮಣ್ಯ ಸರ್ ಹೇಳ್ತಾ ಇದ್ರು 2004ರಲ್ಲಿ 5% ಆಯ್ತು, 2016ರಲ್ಲಿ 8ರಲ್ಲಿ 6%, 12ರಲ್ಲಿ 10%, 2016ರಲ್ಲಿ 12.5%. ಎಲ್ಲ ಟೋಟಲ್ ಆಗಿ ಸೇರ್ಕೊಂಡ್ರೆ ಸರ್ ಟೋಟಲ್ ಆಗಿ 33.5 16 ವರ್ಷಕ್ಕೆ ಸರ್ಕಾರಿ ನೌಕರು ಒಂದೇ ಅಟೆಂಪ್ಟ್ಗೆ 30% ತಗೊಂಡ್ಬಿಟ್ಟವ್ರೆ. ಸೊ ನಾವ್ ಇದನ್ನೆಲ್ಲ ಯಾವಾಗ ನಾವು ಫುಲ್ಫಿಲ್ ಮಾಡೋದು? ಹೌದು, ನಾವು ಸರ್ಕಾರಿ ನೌಕರ ಅಂತಾನೆ ನಾವು ಮೊದಲು ಹೋರಾಟ ಮಾಡಿದ್ವಿ. ಯಾಕಂದ್ರೆ ಸರ್ಕಾರಿ ನೌಕರರಾದ್ರೆ ಈಗೇನು ಈ 4 ವರ್ಷಕ್ಕೊಂದ್ಸಲಿ ಮತ್ತೆ ಅಗ್ರಿಮೆಂಟ್ಗೋಸ್ಕರ ಬಂದ ತಕ್ಷಣ ಬಸ್ಗಳು ನಿಲ್ಸೋದು, ಸಾರ್ವಜನಿಕ ತೊಂದರೆ ಕೊಡೋದು, ನಮ್ಮ ಸಂಸ್ಥೆಗಳಿಗೆ ಹಾನಿ ಉಂಟು ಮಾಡೋದು, ಮತ್ತೆ ಸರ್ಕಾರಗಳ ಮುಜುಗರ ಉಂಟು ಮಾಡೋದು, ಇವೆಲ್ಲ ಮೊದಲು ಹೋಗ್ಲಿ. ಫಸ್ಟ್ ನಮಗೆ ಒಂದು ಈ ದೊಂಬರಾಟ ನಿಲ್ಸಿ, ನಮಗೆ ವೇತನ ಪರಿಷ್ಕರಣೆ ನಿಲ್ಸಿ, ಒಂದು ಸರ್ಕಾರಿ ನೌಕರಂತೆ ವೇತನ ಬರ್ಲಿ ಅನ್ನೋದು ಅಷ್ಟೇ ಸರ್ ನಮ್ಮ ಉದ್ದೇಶ. ಮತ್ತೆ ಇದ್ದು ಮಾತಾಡ್ತೀನಿ ನಿಮ್ಮ ಹತ್ರ. ಗೆಟ್ ಬ್ಯಾಕ್ ಟು ಯು ಚಂದ್ರು. ರಾಣಿ ಅಂತ ಒಬ್ರು ನಮ್ಮೊಟ್ಟಿಗೆ ಫೋನ್ ನಲ್ಲಿ ಸಿಕ್ಕಿದ್ದಾರೆ. ಅವರ ಪತಿ ಚಾಲಕರಾಗಿದ್ದಾರೆ. ರಾಣಿಯವರು ಮಾತಾಡ್ತಾರೆ ನಮ್ಮ ಹತ್ರ ಇವಾಗ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಿ ರಾಣಿ ಅವರೇ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನಾನು ಪರವಾಗಿಲ್ಲ. ತಮ್ಮ ಪತಿ ಚಾಲಕರು ಅಂತ ಕೇಳ್ಪಟ್ಟೆ, ಹೌದಾ? ಎಲ್ಲಿ ಕೆಲಸ ಮಾಡ್ತಾರಮ್ಮ? ಯಾವ ರೂಟ್ ನಲ್ಲಿ ಎಲ್ಲಿ ಕೆಲಸ ಮಾಡ್ತಾರೆ? ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರಾ? ಇರ್ಲಿ ಬಿಡಿ, ತೊಂದರೆ ಇಲ್ಲ. ರಾಣಿ ಅವರೇ, ಈಗ ತಮಗೆ ಗೊತ್ತಿರುವ ಹಾಗೆ KSRTC BMTC ಅವರದ್ದು ಬಹಳ ದೊಡ್ಡ ಹೋರಾಟ ನಡೀತಾ ಇದೆ. ನಾನು ಯಾಕೆ ನಿಮ್ಮನ್ನು ಫೋನ್ ಲೈನ್ಗೆ ತಗೊಂಡೆ ಅಂತಂದರೆ, ನೀವು ಒಬ್ಬ ಹೆಣ್ಮಗಳಾಗಿ, ಮನೆಯ ಯಜಮಾನಿಯಾಗಿ, ಹೋಮ್ ಮಿನಿಸ್ಟರ್ ಆಗಿ ನಿಮಗೆ ಗೊತ್ತಿರುತ್ತೆ ಮನೆ ನಡೆಸೋದು ಎಷ್ಟು ಕಷ್ಟ ಆಗೋಗಿದೆ ಈ ಕಾಲದಲ್ಲಿ ಅಂತ. ಸೊ ನನಗೆ ಹೇಳಿ, ಏನೇನು ತೊಂದರೆಗಳನ್ನು, ಪಡಿಪಾಟ್ಲುಗಳನ್ನು ನೀವು ಈ ಹಂತದಲ್ಲಿ ಅನುಭವಿಸ್ತಾ ಇದ್ದೀರಿ ಜೀವನ ನಿರ್ವಹಣೆಯಲ್ಲಿ? ರಾಣಿಯವರೇ ಪ್ಲೀಸ್ ಮಾತಾಡಿ. ತುಂಬಾ ಕಷ್ಟ ಆಗಿದೆ ಸರ್, ಸಂಸಾರ ಸಾಗೋದು ತುಂಬಾ ಕಷ್ಟ ಆಗಿದೆ. ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಮನೆ ಬಾಡಿಗೆ ಕಟ್ಟೋದು ತುಂಬಾ ಕಷ್ಟ ಆಗಿದೆ. ಇನ್ನ ಮಕ್ಳು ಕೇಳಿದ್ ಕೊಡ್ಸಕ್ ನಮ್ ಕೇಳಿ ಆಗ್ತಾ ಇಲ್ಲ. ಈಗ ಒಂದ್ ಹಬ್ಬ ಬರುತ್ತೆ, ಮಕ್ಳಿಗೆ ಬೇಕಾದ್ರು ಬೇಡವಾಗ ಕೊಡ್ಸಕ್ ಆಗಲ್ಲ. ಸಂಬಳ ಕಡಿಮೆ ಇರೋದ್ರಿಂದ ತುಂಬಾನೇ ಕಷ್ಟ ಆಗಿದೆ ಸರ್. ಅಲ್ಲಿ ಯಾರೋ ನಿಮ್ಮ ಪಕ್ಕದಲ್ಲಿ ಹೇಳ್ಕೊಡ್ತಿದಾರಲ್ಲ, ಅವ್ರನ್ನ ಸ್ವಲ್ಪ ಆ ಕಡೆ ಕಳಿಸಿ ನೀವೇ ಮಾತಾಡಿ, ತೊಂದರೆ ಇಲ್ಲ. ಬಿಡಿ ಅವ್ರನ್ನ, ಬಿಡಾಕೆ ಅವ್ರನ್ನ, ನೀವೇ ಮಾತಾಡಿ. ನನಗೆ ನಿಮ್ಮ ಮನದಾಳದ ಮಾತು ಬೇಕು, ಹೇಳಿ. ನಾನ್ ಮನದಾಳ ಮಾತನ್ನೇ ಹೇಳ್ತಿದ್ದೆ ಸರ್. ಹೇಳಿಮ್ಮ. ಒಂದ್ ಹಬ್ಬ ಅಂದ್ರೆ ಕಷ್ಟ ಅಂತ ಇದ್ರಿ. ಈಗ ಒಂದು ಹಾಸ್ಪಿಟ್ಲಿಗೆ ಅಂತ ಹೋಗ್ತೀವಿ, ಅದು 1,000-2,000 ರೂಪಾಯಿ ಆಗದೇ ಇಲ್ಲ, ತುಂಬಾನೇ ಕಷ್ಟ. ಈಗ ಫುಲ್ ಎಲ್ಲ ರೇಷನ್ ಜಾಸ್ತಿ ಆಗಿದೆ. ಈಗ ಬರೋ ಸಂಬಳದಲ್ಲಿ ನಮಗೆ ಜೀವನ ಮಾಡೋದು ತುಂಬಾ ಕಷ್ಟ ಆಗಿದೆ ಸರ್. ಎಷ್ಟು ಸಂಬಳ ಬರುತ್ತಮ್ಮ ನಿಮ್ಮ ಪತಿಯವರಿಗೆ? ನಮ್ಮ ಪತಿಯವರಿಗೆ 20,000 ಬರುತ್ತೆ ಸರ್. 20,000 ಕೈಗೆ? ಕೈ 20,000. ಎಷ್ಟು ಜನ ಮಕ್ಕಳಮ್ಮ ತಮ್ಗೆ? 2 ಮಕ್ಕಳಿದ್ದಾರೆ, ಅತ್ತೆ ಮಾವ ಇದ್ದಾರೆ. ಓಕೆ. ಇಡೀ 6 ಜನ ಇದೀವಿ ಸರ್. 6 ಜನ. ಮಕ್ಕಳಿಗೆ ವಯಸ್ಸೆಷ್ಟು ಕೇಳ್ಬೋದಾ? ಮಕ್ಕಳಿಗೆ ಮಗ ಬಂದು 12 ವರ್ಷ, ಮಗಳು ಬಂದು 9 ವರ್ಷ. 9 ವರ್ಷ. ನಿಮ್ಮ ಇಡೀ ಕುಟುಂಬದಲ್ಲಿ 6 ಜನರನ್ನ ನೋಡ್ಕೊಳ್ಬೇಕಾಗಿರೋದು ನಿಮ್ಮ ಮನೆಯವರೇನಾ? ನಮ್ಮ ಮನೆಯವರು ಒಬ್ಬರೇ ಸರ್.
ಅವರೊಬ್ಬರೇ ಒಬ್ರೆ ಬ್ರೆಡ್ ವಿನ್ನರ್ ಅಂತಾರೆ ಅವರೊಬ್ಬರೇ. ಹಾ. ಹ್ಮ್ 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 ಎಷ್ಟು ವರ್ಷ ಆಯ್ತಮ್ಮ ಅವ್ರ ಕೆಲ್ಸಕ್ಕೆ ಸೇರಿ? 15 ವರ್ಷ ಆಯ್ತು ಸರ್. ಎಷ್ಟು? 15 ವರ್ಷ ಆಯ್ತು. 15 ವರ್ಷದಿಂದ ಚಾಲಕರಾಗಿದ್ದಾರೆ ಅವರು. 15 ವರ್ಷದಿಂದ ಚಾಲಕರಾಗಿದ್ದಾರೆ. ಓ ಮೈ ಗಾಡ್, 20,000 he is earning. ನಿಜ? ಓ ಮೈ ಗಾಡ್. ಹಲೋ. ಓ ದಿಸ್ ಇಸ್ ಭಾಳ ಆಘಾತಕಾರಿ ಅಲ್ಲಮ್ಮ ಇದು. ಹಾ, ಹೌದು ಸರ್. ಅವರು ಸ್ಟಾರ್ಟಿಂಗ್ ಬೇಸ್ ಸೇರಿದಾಗ ಎಷ್ಟಿತ್ತಂತೆ ಅವ್ರ ಸಂಬಳ? ಒಂದು 15 ವರ್ಷದಿಂದ 2,000 ಇತ್ತು ಸರ್. 2,000. 2,000 ಇತ್ತು. 2,000ದಿಂದ ವರ್ಷಕ್ಕೆ 1,000 ಅಂದ್ರೂ ಇಲ್ಲಿ ಈಗ 20,000 ಬಂದ್ ನಿಂತಿದೆ. 20,000 ಬಂದು ನಿಂತಿದೆ. ರಾಣಿಯವರೇ, ನಾವು ಇದೇ ವಿಷಯನ ರಾಜ್ಯವನ್ನ ಆಳ್ತಾ ಇರೋರಿಗೆ ಮತ್ತು ಈ BMTC KSRTC ನೋಡ್ಕೊಳ್ತಾ ಇರೋರಿಗೆ ಮುಟ್ಟಿಸೋ ಪ್ರಯತ್ನದಲ್ಲಿದ್ದೀವಿ. ನಿಮ್ಮ ಈ ಮಾತುಗಳು ನಿಮ್ಮಂಥ ಹಲವು ಜನ ಹೆಣ್ಮಕ್ಳ ಮಾತು ಅನ್ನೋದು ಸ್ಪಷ್ಟ ಅಮ್ಮ. ಥ್ಯಾಂಕ್ ಯು, ಭಾಳ ಧನ್ಯವಾದ ನೀವು ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ. ಏನಾದರೂ ಒಂದು ಒಳ್ಳೆಯ ಕೆಲಸದ ಕಡೆಗೆ ನಾವು ಖಂಡಿತ ಗಮನ ಹರಿಸೋಣ. ನಾವು ಮೂರ್ಖರಲ್ಲ ಅನ್ನೋದನ್ನು ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳೋಣಮ್ಮ. ಥ್ಯಾಂಕ್ ಯು, ನಮಸ್ತೆ. ಇನ್ಫ್ಯಾಕ್ಟ್ ಈ ಕಾರ್ಯಕ್ರಮ ಯಾವ ಹಂತಕ್ಕೆ ಬಂದು ಇವಾಗ ತಲುಪಿದೆ ಅಂತಂದರೆ, ನನಗೆ ಕೆಲವು ರೆವಲ್ಯೂಷನ್ಸ್ಗಳನ್ನು ಕೇಳಿದಾಗ ಐ ವಾಸ್ ರಿಯಲಿ ಸ್ಟಾರ್ಟಲ್ಡ್. ನಿಜವಾಗಿಯೂ ಶಾಕು. 20 ವರ್ಷ 15 ವರ್ಷ ಕೆಲಸ ಮಾಡಿದ್ದಾರೆ, 18,000 20,000 ಮನೆಗೆ ತಗೊಂಡು ಹೋಗ್ತಾರೆ ಅಂತಂದರೆ, ಬೆಂಗಳೂರಿನಲ್ಲಿ ನೀವು ಮನೆ ಬಾಡಿಗೆಗೆ 8,000 ಕಟ್ಟಿಬಿಟ್ಟು ನೀವು ದಿನಸಿ ತಂದು ಜೀವನ ನಡೆಸ್ತೀರಿ ಅನ್ನೋದು ಪ್ರಶ್ನೆ. 6 ಜನ 7 ಜನ 8 ಜನ ಇರುವ ಒಟ್ಟು ಕುಟುಂಬದಲ್ಲಿ, ಅಪ್ಪ ಅಮ್ಮ ಎಲ್ಲರೂ ಇರುವಂಥ ಕುಟುಂಬಗಳಲ್ಲಿ, ದಿಸ್ ಇಸ್ ಅನ್ಬಿಲೀವಬಲ್ ಫಾರ್ ಮೀ. ದಟ್ ಇಸ್ ವೈ ಐ ಸೆಡ್, ಇಲ್ಲಿ ಅನಂತ್ ಸುಬ್ರಾಯರು ಹೇಳ್ತಾ ಇದ್ದಂಗೆ, ನಾನು ಈ ಕಾರ್ಯಕ್ರಮದ ಆರಂಭದಲ್ಲಿ ಹೇಳ್ದಂಗೆ, ನೀವು ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗಳು ಮತ್ತೊಂದು ಆಸ್ಪೆಕ್ಟ್ಗಳಲ್ಲ. ದೇರ್ ನೀಡ್ಸ್ ಎ ಪಾಲಿಸಿ ಚೇಂಜ್ ವಿತ್ ಹ್ಯೂಮನ್ ಟಚ್ ಅಂತ. ಪಾಲಿಸಿ ಚೇಂಜ್ ಅನ್ನೋದಕ್ಕಿಂತ ನಿಮ್ಮ ಹೃದಯದ ಒಳಗಿರುವ ಪಾಲಿಸಿಗಳು ಚೇಂಜ್ ಆಗಬೇಕು. ನೀವು ಹೃದಯದ ಒಳಗಿರುವ ಪಾಲಿಸಿಯನ್ನು ಪಾಲಿಸಬೇಕು ಸಾಹೇಬ್ರೆ ಅಂತ ನಾನು ಯಾರ್ಯಾರು ಕೇಳ್ಕೋಬೇಕು ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ವಿ ವಿಲ್ ಕಂಟಿನ್ಯೂ ದಿಸ್ ಫೈಟ್ ಇವನ್ ಫರ್ದರ್. ದಿಸ್ ಇಸ್ ನಾಟ್ ಅನ್ ಎಂಡ್ ಟುಡೇ. ನಾನು ಅನಂತ್ ಸುಬ್ರಾಯರಿಗೆ ಲಾಸ್ಟಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಒಂದು ಮಾತು ನಾನು ಆರಂಭದಲ್ಲಿ ಹೇಳ್ದಂಗೆ ತಾವು ಅದಕ್ಕೆ ಪ್ರತಿಧ್ವನಿಸಿದ್ರಿ. ಒಂದು ಹ್ಯೂಮನ್ ಟಚ್ ಇರುವಂಥ ನಿಯಮಾವಳಿಗಳು ಮತ್ತು ಮನುಷ್ಯರು ಯಾವ್ಯಾವ ಜಾಗಕ್ಕೆ, ಆಯಕಟ್ಟಿನ ಜಾಗಕ್ಕೆ ಬರಬೇಕೋ ಬಂದರೆ ಮಾತ್ರ ಇದೆಲ್ಲ ಸಾಧ್ಯ ಅಂತ ನನಗನ್ನಿಸ್ತಾ ಇದೆ. ಸರ್, ವಾಟ್ಸ್ ಯುವರ್ ಕ್ವಿಕ್ ಫೈನಲ್ ಟೇಕ್ ಆನ್ ದಿಸ್? ಒಂದು ನಿಮಿಷ, ಇದು ಹ್ಯೂಮನ್ ಟಚ್ ಅಲ್ಲ, ಗೋಲ್ಡ್ ಪ್ಲೇಟ್ ಆದಂಗೆ ಅದು. ಗೊತ್ತಾಯ್ತಾ? ನೋ, ಹ್ಯೂಮನಿಸಮ್ ಇರಬೇಕು, ಮಾನವೀಯತೆ ಇರುವಂತ ಅಧಿಕಾರಿಗಳು ಬೇಕು. ಇವತ್ತು ರಾಕ್ಷಸರು ಕೂತ್ಕೊಂಡಿದ್ದಾರೆ. ಅಲ್ಲಲ್ಲ, ಇನ್ನೊಂದು ಹೇಳ್ತೀನಿ ನೋಡಿ. ಪ್ಲೀಸ್. ಯಾರು ಹೆಣ್ಮಗಳು ಅವಳು ಕೆಲಸ ಮಾಡ್ತಾಳೆ, ಗಂಡಗೆ ಅವ್ರ ಮನೇಲಿ ಜಗಳ ಆಗಿದೆ, ಅತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಲು, FIR ಆಯ್ತು. ನಮ್ಮ ಅಧಿಕಾರಿಗಳು 23 ಅಂತ ಒಂದು ಸೆಕ್ಷನ್ನಲ್ಲಿ ಎನ್ಕ್ವೈರಿ ಶುರು ಮಾಡಿದ್ದಾರೆ. ಅತ್ತೆ ಸೊಸೆ ಜಗಳನ ಇವನು ಎನ್ಕ್ವೈರಿ ಮಾಡ್ತಾನೆ, ಮುಟ್ಟಾಳ. ಇವನ್ ತಲೆ ಒಳಗೆ ಸಗಣಿ ಇದೆಯಾ? ಅಲ್ಲಲ್ಲ ಹೇಳಿ. ಆಮೇಲೆ ಇನ್ಯಾರೋ ಒಬ್ಬರ ಮನೆ ಪಕ್ಕದ ಮೊದಲೇ ಅವ್ರಿಗೆ ಜಗಳ ಆಯಿತು, ಪೊಲೀಸ್ ಸ್ಟೇಷನ್ಗೆ ಹೋದ್ರು, ಅವರೆಲ್ಲ ಜೈಲ್ಗೆ ಹೋದರು, ಅವರು ಸಸ್ಪೆಂಡ್ ಮಾಡಿಟ್ಟಿದ್ದಾರೆ, 3 ತಿಂಗಳಿಂದ ಸಂಬಳ ಕೊಡ್ತಿದ್ದಾರೆ. ಪಕ್ಕದ ಮನೆಯವ್ರ ಜೊತೆ ಜಗಳ ಆದರೆ ಇವರು ಬಗೆಹರಿಸ್ತಾರೆ, ಎನ್ಕ್ವೈರಿ ಮಾಡೋಕ್ಕಾಗತ್ತಾ? ಇಂಥ ಕೆಟ್ಟ ಕಾನೂನುಗಳಿಟ್ಕೊಂಡಿದ್ದಾರೆ, ಕೆಟ್ಟ ಮನಸ್ಥಿತಿಯಲ್ಲಿ ಅಧಿಕಾರಿಗಳಿದ್ದಾರೆ. ಅದು ಬದಲಾವಣೆ ಆಗುವವರೆಗೂ ಕೂಡ ಅವ್ರ ಮನಸ್ಥಿತಿ, ಈ ಸಂಸ್ಥೆ ಉದ್ಧಾರ ಆಗೋದಿಲ್ಲ, ಕೆಲಸಗಾರ ಗೋಳು ಇದೇನೇ ತಪ್ಪೋದಿಲ್ಲ. ಆದ್ದರಿಂದ ನಾವೆಲ್ಲ ಸೇರಿ ಆ ಮನಸ್ಥಿತಿ ಪರಿವರ್ತನೆ, ಬದಲಾವಣೆ ಆಗುವಂಥ ಕಾರ್ಯಕ್ರಮಗಳನ್ನ ಮಾಡೋದು ಅವಶ್ಯಕತೆ ಇದೆ. ಅಬ್ಸಲ್ಯೂಟ್ಲಿ ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಸರ್. ಭಾಳ ಪ್ರೀತಿ, ಭಾಳ ಖುಷಿ. ನಾನು ಒಬ್ಬ ಸ್ನೇಹಿತರು ಸರ್ ಹೇಳಿ ಸರ್, ಹೇಳಿ ಏನಂತ ಹೇಳಿದ್ರೆ, ಒಂದು ಸಂಸ್ಥೆ ಉಳಿಸ್ಬೇಕಪ್ಪ. ಯಾಕೆಂದ್ರೆ ಇವತ್ತು ಖಾಸಗೀಕರಣ ಗಾಳಿ ಜೋರಾಗಿ ಬರ್ತಾ ಇದೆ, ಗೊತ್ತಾಯ್ತು. ಈ ದೇಶದಲ್ಲಿ ಎಲ್ಲವನ್ನು ಮಾರ್ತಾ ಇದೆ ಸರ್ಕಾರ. ಇವತ್ತು ಯಾವ್ಯಾವ್ದು ಪಬ್ಲಿಕ್ ಅಸೆಟ್ ಇದೋ ಅದೆಲ್ಲ ಕಾರ್ಪೊರೇಟ್ ಅಸೆಟ್ ಆಗ್ತಿವೆ. ರೈಟ್. ಇಂಡಿಯಾ ಅನ್ಲಿಮಿಟೆಡ್ ಪ್ರೈವೇಟ್ ಕಾರ್ಪೊರೇಟ್ ಕಂಪನಿ ಲಿಮಿಟೆಡ್ ಆಗಿದೆ. ಆದ್ರೆ ಈ ಸಂಸ್ಥೆಗಳು ಉಳಿಸ್ಬೇಕು, ಅದ ಕಡೆ ಗಮನ ಕೊಡ್ರಪ್ಪ ಅಂತ ನಾನು ಹೇಳೋದು. ಡಿಮಾಂಡ್ಗೂ ಫೈಟ್ ಮಾಡಬೇಕು. 2 ಪಿಲ್ಲರ್ ಪಾಲಿಸಿ ನಮ್ಮ. ಒಂದು ಸಂಸ್ಥೆ ಉಳಿಬೇಕು, ಬೆಳಿಬೇಕು, ವರ್ಕರ್ಸ್ ಚೆನ್ನಾಗಿರ್ಬೇಕು. ಅದಕ್ಕೆ ಕಾರಣಗಳು ಹಲವಾರು ಆಗಲೇ ನಾವು ಹೇಳಿದೀವಿ. ಟೈಮ್ ಇದ್ದಿದ್ರು ಬೇಕಾದಷ್ಟು ಚರ್ಚೆ ಮಾಡೋದಕ್ಕಿದೆ. ಆದ್ರಿಂದ ಒಂದು ತಾವಿ ಚರ್ಚೆ ಕರೆಸಿದ್ದು ಇವತ್ತು ಬಹಳ ಒಳ್ಳೆಯದು. ನಮ್ಮ TV ಚಾನೆಲ್ಗೆ ನಾನು ATC ಪರವಾಗಿ, ನಮ್ಮ ಫೆಡರೇಷನ್ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೀನಿ. ನಮ್ಮ ಯುವ ಸ್ನೇಹಿತರು ಕೇಳ್ಕೊಳ್ಳೋದು ಅಷ್ಟೇ, ಎಲ್ಲವನ್ನೂ ಆಲೋಚನೆ ಮಾಡಿ ಚೆನ್ನಾಗಿ ಅಂತ, ಯಾವುದು ದುಡುಕಬೇಡಿ. ನಿಮ್ಮ ಅಧ್ಯಕ್ಷರಿಗೂ ನಾನು ಕಾಗದ ಬರೆದಿದ್ದೀನಿ, ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಗೆ. ಅವ್ರು ಓದಿದ್ರಲ್ಲೂ ಗೊತ್ತಿಲ್ಲ, ಒಂದು ಕನ್ಸರ್ನಿಂದ ಬರೆದಿದ್ದೀನಿ.
ಅಲ್ಲಿ ಯಾವುದೇ ಒಂದು ರಾಜಕೀಯವಾಗಿ ಅಡ್ವಾಂಟೇಜ್ ತಗೊಳಕ್ಕೆ ನಾನು ಬರೆದಿಲ್ಲ. ನಾನು 45 ವರ್ಷದಿಂದ ಈ ಸಂಸ್ಥೆ ನೋಡಿದ್ದೀನಿ, ನನಗೆ ತಿಳಿದಿದ್ದನ್ನು ಬರೆದಿದ್ದೀನಿ. ಅದು ಉಪಯುಕ್ತವಿದ್ದರೆ ನೀವು ಉಪಯೋಗಿಸ್ಕೊಳ್ಳಿ, ಇಲ್ಲದೇ ಬಿಸಾಕ್ಬೋದು. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ನಮಸ್ಕಾರ. ಚಂದ್ರ ಅವರೇ, ವೆರಿ ಕ್ವಿಕ್ ರಿಯಾಕ್ಷನ್, ಯು ಹ್ಯಾವ್ ಓನ್ಲಿ 1 minute ಲೆಫ್ಟ್. ಸರ್, ಈಗ ಬಹಳ ವಿಷಯಗಳನ್ನು ಹೇಳಬೇಕು ಅಂತ ಬಯಸಿದ್ರೆ ಮೊದಲನೇದಾಗಿ ನಾವು ಹೇಗೆ 9 ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಸರ್ಕಾರ ಭರವಸೆ ಕೊಟ್ಟಿದ್ವು, ಅದ್ರಲ್ಲಿ 8 ಭರವಸೆಗಳನ್ನ ಏನ್ ಈಡೇರಿಸ್ತೀವಿ ಅಂತ ನಾವು ಈಡೇರಿಸಿದ್ದೀವಿ ಅಂತ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ದಾರೋ, ಆ 8 ಬೇಡಿಕೆಗಳು ನಮಗೆ ಪರಿಪೂರ್ಣವಾಗಿ ನಾವು ಕೇಳ್ದಂಗೆ ಇರ್ಲಿಲ್ಲ ಸರ್. ಎಲ್ಲಾನು ಅವ್ರಿಗೆ ಬೇಕಾದಂಗೆ ಇಚ್ಛಾನುಸಾರ ಅವ್ರು ಮಾಡಿ ಇದ್ ಮಾಡ್ಕೊಂಡ್ಬಿಟ್ಟವ್ರೆ. ಈಗ ಅದಕ್ಕೋಸ್ಕರ ಈ 6ನೇ ವೇತನ ಆಯೋಗದ ಶಿಫಾರಸ್ನ ಯಾವ ರೀತಿ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ, ಅದು ಒಂದು ಗೊಂದಲ ಇದೆ. ಈಗ ಏನಿದೆ ರೋಟಾ ಪದ್ಧತಿ, ಇವೆಲ್ಲ BMTC ನಾವು ಕೇಳಲೇ ಇರಲಿಲ್ಲ, ಅದನ್ನೆಲ್ಲ ತಗೊಂಬಂದ್ ಮಾಡಿ ನಾವು ಮಾಡ್ತಾ ಇದೀವಿ ಅಂತಾರೆ. ಈ ಮಹಿಳೆಯರಿಗೆ ಶಿಫ್ಟ್ಗಳು ಮಾಡಿ ಅದೊಂದು ಸ್ವಲ್ಪ ಅನುಕೂಲ ಮಾಡ್ಕೊಡಿ ಅಂತ ಕೇಳಿದ್ವಿ, ಅದ್ರಲ್ಲೂ ತಾರತಮ್ಯ ಮಾಡ್ತಾ ಇದ್ದಾರೆ. ಇವೆಲ್ಲ ವಿಚಾರಗಳು. ಮತ್ತೆ ವರ್ಗಾವಣೆ 2% ಸರ್. 10,000 ಜನ ಅಪ್ಲಿಕೇಶನ್ ಹಾಕಿದ್ರೆ ಕೇವಲ 200 ಜನ ಹೋಗ್ತಾರೆ ಸರ್ ಒಂದು ವರ್ಷಕ್ಕೆ. ಅವಾಗಾದ್ರೆ ಒಬ್ಬ ನೌಕರ ಉತ್ತರ ಕರ್ನಾಟಕದವನು ಹೋಗ್ಬೇಕಾದ್ರೆ ಒಂದು 5,000 ಜನ ಹೋಗಕ್ಕೆ 25 ವರ್ಷ ಬೇಕು ಸರ್. ಹೆಂಗದು ವರ್ಗಾವಣೆ ನೀತಿನ? ಅದು ಬದಲಾಯಿಸಿ, ಎಲ್ಲೋ ಒಂದ್ ಸ್ವಲ್ಪ ಬದಲಾವಣೆಗಳು. ಮತ್ತೆ ಆರೋಗ್ಯ ಸಂಜೀವಿನಿ ಕೇಳಿದ್ದೀವಿ ನಾವೇನು, ಈಗ ನೀವೇ ಹೇಳ್ತಾ ಇದ್ರಿ ಎಲ್ಲೋ ಮಲ್ತೀವಿ ಎಲ್ಲೋ ಬೀಳ್ತೀವಿ. ನಮ್ಗೆ ಆರೋಗ್ಯ ಕೆಟ್ಟೋಗೋದು ನಮ್ದೇ ಮೊದಲು. ನಮಗೆ ಆರೋಗ್ಯ ಪಾಲಿಸಿ ಕೊಡಿ ಅಂತ ಹೇಳಿದ್ರೆ ತಪ್ಪೇನಿದೆ? ಕೊಡಿ ಸ್ವಾಮಿ, ಆರೋಗ್ಯ ಭಾಗ್ಯನ ಕೊಡಿ. ಸರ್ಕಾರಿ ನೌಕರಿಗೆ ಹೆಂಗಿದೆ ಅದು ಕೊಡಿ ಅಂತ ಕೇಳ್ತೇವೆ. ಈಗ ನಮ್ಮ ಅನಂತ ಸುಬ್ರಾವ್ ಸಾಹೇಬ್ರು ಹೇಳ್ತಾ ಇದ್ದಾರೆ LIC ಕೊಡಿ, ಅದು ಕೊಡಿ ಅಂತ. ಅದನ್ನೇ ಕೊಟ್ಟಿದ್ರೆ ನಾವು ಅದನ್ನೇ ಇಷ್ಟು ದಿನಗಳಿಂದ ನಾವು ಪಾಲಿಸ್ಕೊಂಡ್ ಬರ್ತಾ ಇದೀವಿ. ಬಟ್ ಅವ್ರು ಕೊಡ್ತಾ ಇಲ್ಲ, ಅದಕ್ಕೆ ಸರ್ಕಾರಿ ನೌಕರಿಗೆ ಹೆಂಗಿದೋ ಅದನ್ನ ಕೇಳ್ತಾ ಇದ್ದೀವಿ. ರೈಟ್ ಸರ್, ಫ್ಯಾಂಟಾಸ್ಟಿಕ್. ಈ ಎಲ್ಲ ಹೋರಾಟಗಳ ಜೊತೆಗೆ TV5 ಖಂಡಿತವಾಗ್ಲೂ ಕೂಡ ನಿಂತ್ಕೊಳ್ಳುತ್ತೆ ಚಂದ್ರ ಅವರೇ. ಅಂಡ್ ವಿ ವಿಲ್ ಫೈಟ್ ಇಟ್ ಔಟ್ ಇನ್ ದಿ ಡೇಸ್ ಟು ಕಮ್. ಇದು ಕೇವಲ ಆರಂಭ ಅಷ್ಟೇ ನಾವಿವತ್ತು ಮಾಡಿರೋದು. ಮುಂದಿನ ಹಂತಗಳಲ್ಲಿ ಇದನ್ನು ಇನ್ನೊಂದಿಷ್ಟು ದೊಡ್ಡ ಮಟ್ಟಕ್ಕೆ ಹೋರಾಟವಾಗಿ ತೆಗೆದುಕೊಂಡು ಹೋಗಿ ಸರ್ಕಾರದ ಕಿವಿ ಹಿಂಡುವ ಕೆಲಸದಲ್ಲಿ ನಾವು ನಿಮ್ಮೊಟ್ಟಿಗಿರ್ತೀವಿ ಅನ್ನೋ ಆಶ್ವಾಸನೆ ನಮ್ಮಿಂದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಹಾಗಾಗಿ ನಾವು ಬಿಫೋರ್ ಐ ವೈಂಡ್ ಅಪ್ ದಿ ಶೋ, ನಾವು ನೇರವಾಗಿ ಕೇಳೋ ಪ್ರಶ್ನೆ, ನಮ್ಮನ್ನು ಮೂರ್ಖರು ಅಂತ ತಾವು ಅಂದ್ಕೊಳ್ಬೇಡಿ ಅಂತ. ಆರ್ ವಿ ಸ್ಟುಪಿಡ್ ಟು ಇವನ್ ಬಿಲೀವ್ ಯು ಅಂತ ಭಾಳ ನೇರ ಪ್ರಶ್ನೆ. ಯಾಕಂದರೆ ಈಗಾಗಲೇ ಒಂದು ಐಸಿಂಗ್ ಆನ್ ದಿ ಕೇಕ್ ಅನ್ನುವಂಥ ಎಲ್ಲ ವಿಷಯಗಳನ್ನು ಚಂದ್ರು ಅವರು ಹೇಳಿಬಿಟ್ಟಾಯಿತು, ಅನಂತ್ ಸುಬ್ರಾಯರು ಹೇಳಿದ್ದಾಯಿತು. ಮೈ ಓನ್ಲಿ ಕ್ವೆಶ್ಚನ್, ವಿ ಆರ್ ನಾಟ್ ಸ್ಟುಪಿಡ್ಸ್ ಆ್ಯಂಡ್ ಡೋಂಟ್ ಥಿಂಕ್ ದಟ್ ವಿ ಆರ್ ಸ್ಟುಪಿಡ್. ಥ್ಯಾಂಕ್ ಯು. ಪ್ಲೀಸ್ ಕೀಪ್ ಥಿಂಕಿಂಗ್ ಅಬೌಟ್ ದಿಸ್. ಮತ್ತೆ ಸಿಗೋಣ. ನಮಸ್ಕಾರ.